ಪ್ರಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಅನೇಕರ ಆತ್ಮಿಕ ಜೀವಿತದಲ್ಲಿ ಹೋಗುವಾಗ ಎದುರಾಗುವಂಥ ಅನೇಕ ಪ್ರಶ್ನೆಗಳನ್ನು ಅವರ ಪ್ರಶ್ನೆಗೆ ಸರಿಯಾದ ಉತ್ತರ ಕಂಡುಕೊಳ್ಳುವಂಥದ್ದೇ ಈ ಒಂದು ಕಾರ್ಯಕ್ರಮವಾಗಿರ್ತದೆ. ಅನೇಕರು ಪತ್ರಗಳ ಮೂಲಕವಾಗಿ, ಅನೇಕರು ಕರೆಗಳ ಮೂಲಕವಾಗಿ, ಅನೇಕರು ಇಮೇಲು ವಾಟ್ಸಪ್ಗಳ ಮೂಲಕವಾಗಿ ನಮಗೆ ಅನೇಕ ಕ್ವಶನ್ಗಳನ್ನು ಅಥವಾ ಹೀಗೆ ಎದುರಾಗುವಾಗ ಅನೇಕ ಕ್ವಶನ್ಗಳನ್ನ ಹೇಳ್ತಾರೆ. ಅಂಥ ಕ್ವಶನ್ಗಳಿಗೆ ಸರಿಯಾದಂಥ ಸೂಕ್ತವಾದಂಥ ವಾಕ್ಯದ ಅಡಿಯಲ್ಲಿ, ವಾಕ್ಯದ ಬೇಸ್ನಲ್ಲಿ ನಾವು ಉತ್ತರ ಕಂಡುಹಿಡಿತೇವೆ. ಅದಕ್ಕೆ ಪ್ರಸಿದ್ಧ ದೇವಸೇವಕರು ಕೂಡ ಬಂದು ಅದರಲ್ಲಿ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾರೆ. ಇದು ಅನೇಕರಿಗೆ ಆಶೀರ್ವಾದವಾಯಿತು ಎಂಬುದಾಗಿ ಕೇಳುವುದರಲ್ಲಿಯೂ ನಮಗೆ ಸಂತೋಷವಾಗ್ತಾ ಇದೆ. ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರ ಚಂದ್ರು ಎಂಬುವಂಥವರು ಅನೇಕ ವಿಷಯಗಳ ಕುರಿತಾಗಿ ಅವರು ನಮ್ಮ ಮುಂದೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅವರ ಮುಖ್ಯವಾದಂಥ ಪ್ರಶ್ನೆ ಹೀಗಿರ್ತದೆ, ಕರೆಯ ಬಗ್ಗೆ ಅವರು ಕೇಳಿರ್ತಾರೆ. ದೇವರ ಕರೆಯ ಬಗ್ಗೆ ಅವರು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅದಕ್ಕೆ ಉತ್ತರ ಕೊಡುವುದಕ್ಕಾಗಿ ತುಮಕೂರಿನಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ಜಾಯಲ್ ಜೀವಪ್ರಸಾದ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿರುವಂಥ ಬಹಳ ಸಂತೋಷ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟ್ರೆ, ಪ್ರೈಸ್ ದಿ ಲಾರ್ಡ್. ನೀವು ಬಂದಿರುವಂಥದ್ದು ಬಹಳ ಸಂತೋಷ ಪಾಸ್ಟ್ರೆ. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಚಂದ್ರು ಎಂಬಂಥ ಸಹೋದರ ಅವರು ಅನೇಕ ಕ್ವಶನ್ಗಳನ್ನು ಕೇಳಿರ್ತಾರೆ. ಅವರ ಪ್ರಶ್ನೆಗಳು ಮುಖ್ಯವಾಗಿ ಕರೆಯ ಬಗ್ಗೆ ಕೆಲವು ಕೇಳಿರ್ತಾರೆ. ನಾವು ನೋಡ್ತೇವೆ, ಅನೇಕ ಕರೆಗಳಲ್ಲಿ ದೇವರ ಕರೆ ಒಂದು ಮುಖ್ಯವಾಗಿರುವಂಥದ್ದು. ಸೊ ಈ ಸಹೋದರ ಕೇಳುವಂಥ ಮುಖ್ಯವಾದ ಮೊದಲ ಪ್ರಶ್ನೆ, ಭಾಷೆ ಕರೆಯಲ್ಲಿ ಎಷ್ಟು ವಿಧ, ಯಾವ ತರಹದ ವ್ಯಕ್ತಿಗಳನ್ನು ದೇವರು ಕರೆಯುತ್ತಾನೆ? ಕರೆ ದೇವರಿಂದ ಬರುವಂಥದ್ದು. ಕರೆಯಲ್ಲಿ ಎರಡು ಬಗೆಯನ್ನು ನಾವು ನೋಡ್ತೇವೆ. ಓಕೆ. ಮೊಟ್ಟ ಮೊದಲನೇದಾಗಿ ಯೂನಿವರ್ಸಲ್ ಕಾಲಿಂಗ್, ಇರುವಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ದೇವರು ಕರೆದಿರೋದು. ಎರಡನೇದಾಗಿ ವೈಯಕ್ತಿಕವಾಗಿ ದೇವರು ಕರೆಯುವಂಥದ್ದು. ಇಸ್ರಾಯೇಲ್ ಜನರನ್ನು ಆ ದೇಶದಿಂದ ಬಿಡಿಸ್ಲಿಕ್ಕಾಗಿ ಒಬ್ಬನನ್ನು ನೇಮಿಸಿದರು, ಅದು ವೈಯಕ್ತಿಕ ಕರೆ. ಮತ್ತು ಯೇಸು ಕ್ರಿಸ್ತನು ತಾನೇ ಪ್ರತಿ ಒಬ್ಬೊಬ್ಬರನ್ನು ನೀವು ಹೋಗಿ ಶಿಷ್ಯರನ್ನಾಗಿ ಮಾಡಬೇಕು ಅಂದರೆ ಅವನು ಕೂಡ ಮತ್ತೆ ಶಿಷ್ಯರುಗಳನ್ನ ಉಂಟು ಮಾಡಬೇಕು. ಇಟ್ ಈಸ್ ಅ ಯೂನಿವರ್ಸಲ್ ಕಾಲಿಂಗ್. ಅಂದರೆ ಅವರು ಮಲ್ಟಿಪ್ಲೈ ಆಗ್ತಾನೇ ಇರಬೇಕು, ಅಭಿವೃದ್ಧಿ ಆಗ್ತಾ ಇರಬೇಕು. ಕರೆಯಲ್ಲಿ ಎರಡು ವಿಧಗಳನ್ನು ನಾವು ನೋಡ್ತೇವೆ. ಅಂದರೆ ಯೂನಿವರ್ಸಲ್ ಅಂದರೆ ಸಾರ್ವತ್ರಿಕ ಕರೆ ಅಂತ. ಹೌದು, ಸರ್ವರ ಮೇಲೆ ಬರುವಂಥ ಕರೆ, ಮತ್ತು ನನಗೆ ವೈಯಕ್ತಿಕವಾಗಿ ಬರುವಂಥ ಕರೆ. ಓಕೆ. ಅದರಲ್ಲೀಗ ಎಂಥವ್ರನ್ನ ದೇವರು ಆರಿಸ್ಕೊಳ್ತಾನೆ ಅಂತ. ದೇವರು ಆರಿಸಿಕೊಳ್ಳುವಾಗ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಆರಿಸ್ಕೊಳ್ಳುವಾಗ ಅವ್ರು ಯಾರು ರೆಡಿಯಾಗಿ ನಿಂತವರಲ್ಲ. ನಾನು ನಿನ್ನ ಜೊತೆ ಬರ್ತೀನಿ, ನಡಿ ಹೋಗೋಣ ಅಂತ, ನಾನು ನಿನ್ನ ಹಿಂಬಾಲಿಸ್ತೀನಿ, ಬಾ ಹೋಗೋಣ ಅಂತ ಯಾರು ಜೊತೆಗೆ ಸಿದ್ಧವಾಗಿ ನಿಂತವರಲ್ಲ. ಕೆಲವರು ಏನು ಮಾಡ್ತಾರೆ, ಕರ್ತನ ಕ್ರಿಯೆಯನ್ನು ನೋಡಿ ಆತನನ್ನು ಹಿಂಬಾಲಿಸ್ತಾರೆ. ಕೆಲವರು ಕರ್ತನು ಕರೆಯುವವರಿಗೆ ಪ್ರಶಾಂತತೆಯಲ್ಲಿದ್ದು ಕರ್ತನು ಕರೆದ ನಂತರ ಹಿಂಬಾಲಿಸ್ತಾರೆ. ನನ್ನಲ್ಲಿ ಬರುವಂಥ ಪ್ರೇರೇಪಣೆ ಒಂದು, ಪರಿಶುದ್ಧಾತ್ಮನು ಕೊಡುವಂಥ ಇನ್ಸ್ಪಿರೇಷನ್, ಪರಿಶುದ್ಧಾತ್ಮನ ಪ್ರೇರೇಪಣೆ ಒಂದು. ನಾನಾಗಿಯೇ ಹಿಂಬಾಲಿಸುವಂಥದ್ದು, ಆತನು ಕರೆದು ಹಿಂಬಾಲಿಸುವಂಥದ್ದು ಇದೆ. ಓಕೆ. ದೇವರು ಅದಕ್ಕೆ ಕರೆಯುವಂಥ ವ್ಯಕ್ತಿಗಳನ್ನು ಮತ್ತು ಅವರ ಕ್ವಾಲಿಟಿಗಳನ್ನ ಯಾವತ್ತೂ ನೋಡಲ್ಲ. ಆ ರೀತಿಯಾಗಿ ನಾವು ನೋಡೋದಾಗಿದ್ದರೆ ಅಲ್ಲಿ ಯಾರು ಕೂಡ ಬೈಬಲ್ ಸ್ಕಾಲರ್ಸ್ಗಳು ಇಲ್ಲ ಯೇಸು ಸ್ವಾಮಿ ಕರೆದಾಗ. ಆಮೇಲೆ ಬೈಬಲ್ ಸ್ಕಾಲರ್ ಒಬ್ಬರನ್ನ ಹಿಡಿತಾರೆ, ಅವರು ಅಂದರೆ ವಾಕ್ಯವನ್ನು ಕಲ್ತವನ್ನು ಒಬ್ಬರನ್ನ ಹಿಡಿತಾರೆ ಅನ್ಯ ಜನಗಳ ಮಧ್ಯದಲ್ಲಿ ಮಾಡಲಿಕ್ಕೆ. ಆದರೆ ಪ್ರಪ್ರಥಮವಾಗಿ ಯೇಸು ಕ್ರಿಸ್ತನು ಕರೆಯುವಾಗ ಹಿ ಈಸ್ ನಾಟ್ ಸೆಲೆಕ್ಟಿಂಗ್ ಅಸ್ ಅಕಾರ್ಡಿಂಗ್ ಟು ಅವರ್ ಎಲಿಜಿಬಿಲಿಟಿ, ಅಕಾರ್ಡಿಂಗ್ ಟು ಅವರ್ ಕ್ವಾಲಿಫಿಕೇಷನ್. ಆ ಥರ ಅಲ್ಲ ದೇವರು ನಮ್ಮನ್ನು ಕರೆಯೋದು. ಆತನು ನಮ್ಮನ್ನು ಕರೆಯುವಂಥದ್ದು ತನ್ನ ಕಾರ್ಯವನ್ನು ಮಾಡಲಿಕ್ಕಾಗಿ, ತನ್ನ ಸೇವೆಯನ್ನು ಮಾಡಲಿಕ್ಕಾಗಿ. ಕರ್ತನು ಹೆಚ್ಚು ಕಡಿಮೆ ಅಂತಂದರೆ ಪ್ರಾಣಿಗಳನ್ನೇ ಉಪಯೋಗಿಸ್ತಾನೆ. ಯಾವುದು ದೇವರು ಚಿತ್ತ ಇತ್ತು ಅಂದರೆ, ಮನುಷ್ಯ ಅದಕ್ಕೆ ಸಿದ್ಧನಾಗಿ ಬರಲಿಲ್ಲ ಅಂದರೆ ಪ್ರಾಣಿಗಳನ್ನ ಉಪಯೋಗಿಸ್ತಾನೆ. ಯಾಕೆಂದರೆ ಅದು ಆತನ ಶಕ್ತಿ. ಅದು ಕತ್ತೆಯನ್ನು ಉಪಯೋಗಿಸಿದಾಗ ಬಿಳಾಮನ ಮುಂದೆ ಯಾವ್ದು ಮಾತಾಡ್ತಾ ಇದ್ದಾರೆ, ಮನುಷ್ಯನು ಮಾತಾಡೋಕ್ಕಾಗಲಿ, ಕತ್ತೆ ಮಾತಾಡ್ತದೆ. ಅದಕ್ಕೆ ದೇವರ ಕರೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯ. ನಾನು ಅದಕ್ಕೆ ಹೇಳಿದೆ, ಯೇಸು ಸ್ವಾಮಿ ಕರೆದ ತಕ್ಷಣ ಕೆಲವರು ಹಿಂಬಾಲಿಸಿದರು. ಯೇಸು ಸ್ವಾಮಿ ಮಾಡೋದು ಅದ್ಭುತಗಳನ್ನ ನೋಡಿ ಯೇಸು ಸ್ವಾಮಿ ಹಿಂಬಾಲಿಸಿದರು. ನಾನು ಏನಾಗಿದ್ದೇನೆ ಅನ್ನೋದು ಮೊದಲು ನಮಗೆ ಬೇಕು. ನಾನು ನಿಜವಾಗ್ಲೂ
ಯೇಸು ಸ್ವಾಮಿ ಮಾಡುತ್ತಾ ಇರುವಂಥ ಅದ್ಭುತಗಳನ್ನು, ಯೇಸು ಸ್ವಾಮಿ ನನ್ನೊಳಗೆ ಮಾಡಿದಂಥ ಅದ್ಭುತಗಳನ್ನು ನಾನು ನೆನೆಸೋದಾದರೆ ಆತನ ಹಿಂಬಾಲಿಸ್ತೇನೆ. ಎರಡನೇದಾಗಿ, ಯೇಸು ಸ್ವಾಮಿ ಪ್ರತ್ಯೇಕ ಉದ್ದೇಶಕ್ಕಾಗಿ ನನ್ನನ್ನು ಕರೆದ್ರೆ ನಾನು ಯೇಸುವಿನ ಸೇವೆಗಾಗಿ ಹೋಗ್ತೇನೆ. ಸೊ ಈ ರೀತಿಯಾಗಿ ಬರ್ತದೆ, ಎರಡು ವಿಧಗಳು ಬರ್ತದೆ ಅದರಲ್ಲಿ. ಪಾಸ್ಟೇ, ಈಗ ನೀವು ಹೇಳಿದ್ದೀರ, ಈಗ ವೀಕ್ಷಕರು ಅನೇಕರು ನೋಡ್ತಾ ಇದ್ದಾರೆ, ಅನೇಕರಿಗೆ ಹೃದಯದಲ್ಲಿ ಒಂದು ಒತ್ತಾಯ ಬರ್ತಾ ಇರ್ತದೆ. ಅಂದರೆ ನಾನು ಸೇವೆಗೆ ಬರಬೇಕು, ಸೇವೆಗೆ ಅಂದರೆ ಆ ಕರೆ ಒಂದು ಏನು ದೇವರ ಸೇವೆ ಮಾಡಬೇಕೆಂಬ. ಆದರೆ ಅವರನ್ನೇ ಅವರು ಕೆಲವೊಮ್ಮೆ ನೋಡುವಾಗ ಅವರಲ್ಲಿ ಕೆಲವೊಂದು ತಲಾಂತು ಇರುವುದಿಲ್ಲ, ಅಥವಾ ಕೆಲವೊಂದು ಯಾವುದೇ ಒಂದು ಎಜುಕೇಷನೋ ಯಾವುದೋ ಒಂದು ಹೆಚ್ಚಳತನೋ ಯಾವುದೋ ಸಂಗತಿ ಅವರಲ್ಲಿ ಇರೋದ್ರ ನಿಮಿತ್ತವಾಗಿ ನನಗೆ ಸೇವೆ ಮಾಡಲಿಕ್ಕೆ ಆಗ್ತದಾ ಎಂಬಂಥ ಒಂದು ಪ್ರಶ್ನೆಗಳು ಅನೇಕರಲ್ಲಿದೆ. ಅವರಿಗೆ ನೀವೇನು ಹೇಳ್ತೀರಾ? ಯಾವಾಗ ನನ್ನ ಕುರಿತಾಗಿ ನನಗೆ ಸಂಶಯ ಇರ್ತದೋ, ನನ್ನ ಕುರಿತಾಗಿ ದೇವರಿಗೆ ಭರವಸೆ ಇರ್ತದೆ. ಯಾವಾಗ ನನ್ನ ಕುರಿತಾಗಿ ನನಗೆ ಸಂಶಯ ಇರ್ತದೋ, ನಾನು ಅದಕ್ಕೆ ಅರ್ಹನಾ ಅಂತ ನಾನು ಪ್ರಶ್ನೆ ಕೇಳುವಾಗ ದೇವರು ನನ್ನನ್ನು ನೋಡಿ ಹೇಳುವಂಥದ್ದು ಅರ್ಹನಾದ ಕಾರಣ ಕರೆದಿದ್ದೀನಿ. ಅದಕ್ಕೆ ನಾವು ಪತ್ರಿಕೆಗಳ ಭಾಗದಲ್ಲಿ ನೋಡುವಾಗ ಮನೆಯಲ್ಲಿ ಅನೇಕ ಪಾತ್ರೆಗಳುಂಟು. ಮೈಟ್ ಬಿ ಅನ್ ಗೋಲ್ಡನ್ ವೆಸಲ್, ಮಣ್ಣಿನ ಪಾತ್ರೆ ಆಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪಾತ್ರೆ ಆಗಿರ್ಬೋದು, ಮರದ ಪಾತ್ರೆ ಆಗಿರ್ಬೋದು. ಆದರೆ ದೇವರು ಗೋಲ್ಡನ್ನು ಆರಿಸ್ಕೊಳ್ತಾನೆ, ಅಥವಾ ಮರನ ಆರಿಸ್ಕೊಳ್ತಾನೆ, ಅಥವಾ ಮಣ್ಣನ್ನು ಆರಿಸ್ಕೊಳ್ತಾನೆ ಅನ್ನುವಂಥದ್ದಲ್ಲ ಪ್ರಾಮುಖ್ಯ. ಆ ಇರುವಂಥ ಪಾತ್ರೆಗಳಲ್ಲಿ ಯಾವುದು ಶುದ್ಧವಾಗಿದೆ. ಈಗ ಬಂಗಾರದ ಪಾತ್ರೆ ಅಂದರೆ ವೆಲ್ ಕ್ವಾಲಿಫೈಡ್ ಆಗಿರುವಂಥ ವ್ಯಕ್ತಿ, ಲೋಕದ ದೃಷ್ಟಿಯಲ್ಲಿ ಘನಮಾನಗಳನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿ, ಲೋಕದ ದೃಷ್ಟಿಯಲ್ಲಿ ಗಣ್ಯನೆಂಬುದಾಗಿರುವಂಥ ವ್ಯಕ್ತಿ ತನ್ನ ಒಳಗಡೆ ಪಾಪದಿಂದ ತುಂಬಲ್ಪಟ್ಟು ನಾನು ಆತನ ಕರೆಗೆ ಪಾತ್ರನು ಅಂದರೆ ಆತನ ಉಪಯೋಗಿಸಲ್ಲ. ಯಾಕಂದರೆ ಗಾಡ್ ಆಲ್ವೇಸ್ ಲುಕ್ ಇನ್ ಟು ದ ಹಾರ್ಟ್ಸ್. ಹೃದಯ ಒಳಗೆ ಏನು ಇದೆ ಅನ್ನುವಂಥದ್ದನ್ನು ನೋಡ್ತಾನೆ. ಆ ರೀತಿಯಾಗಿ ದೇವರು ನಮ್ಮನ್ನು ಆರಿಸ್ಕೊಳ್ತಾನೆ ವಿನಃ ನಮ್ಮ ಯೋಗ್ಯತೆಯೋ, ನಮ್ಮ ತಲಾಂತೋ, ನಮ್ಮ ಅರ್ಹತೆಗಳನ್ನು ನೋಡಿ ಅಲ್ಲ ದೇವರು ನಮ್ಮನ್ನು ಆರಿಸ್ಕೊಳ್ಳೋದು. ಯಾಕೆಂದರೆ ತಲಾಂತು ಕೊಡೋನ ಆತನು, ಯೋಗ್ಯತೆಗಳನ್ನ ಕೊಡೋನ ಆತನು, ಮಾನಗಳನ್ನ ಕೊಡೋನ ಆತನು. ಅವ್ರು ಕೊಡ್ತಾರೆ ಅಂದಮೇಲೆ ಈ ವಿಲ್ ಬಿ ಯೂಸ್. ಎಂಥವ್ರನ್ನ ಉಪಯೋಗಿಸ್ತಾರೆ ಅಂತಂದರೆ ಏನು ಇಲ್ದವ್ರನ್ನೇ ಉಪಯೋಗಿಸೋದು. ಈಗ ಆ ಒಂದು ವಿಷಯವನ್ನು ನಾವು ನೋಡುವಾಗ ಮೋಶೆ ಬದುಕಿದಂಥ ಕಾಲಘಟ್ಟ 120 ವರ್ಷ. 40 ವರ್ಷ ಫರೋಹನನ ಅರಮನೆ ಒಳಗಡೆ, ಇನ್ನೂ 40 ವರ್ಷ ಅವನು ಕುರಿಗಳನ್ನು ಮೇಯಿಸ್ಕೊಂಡು ಕುರುಬನೋಪಾದಿಯಲ್ಲಿ, ಇನ್ನೂ 40 ವರ್ಷ ಇಸ್ರಾಯೇಲರಿಗೆ ವಿಮೋಚಕನಾಗಿ ನಡೆಸ್ತಾ ಇದ್ದಾನೆ. ಅವನ ವಿಮೋಚಕನಾಗಿ ಕರ್ತನು ಯಾವಾಗ ಆರಿಸ್ಕೊಂಡ್ರು ಅಂದರೆ ಅವನು ಕರ್ತನ ಮುಂದೆ ಬರ್ತಾನೆ. ರಾಜನ ಅರಮನೆಯಲ್ಲಿದ್ಕೊಂಡು ರಾಜನ ಮಕ್ಕಳುಗಳು ಓದಬೇಕಾದಂಥ ಎಲ್ಲ ವಿಷಯಗಳನ್ನ ಅವನು ಓದ್ತಾನೆ. ಅಂದರೆ ಸಕಲ ಜ್ಞಾನ, ಲೌಕಿಕ ಜ್ಞಾನ ಅವನೊಳಗೆ ಬರ್ತದೆ. 40 ವರ್ಷದ ನಂತರ ದೇವರು ಅವನನ್ನು ಅಲ್ಲಿಂದ ಓಡಿಸ್ತಾರೆ. ಅವಾಗ ಅವನು ಕುರಿಗಳನ್ನು ಮೇಯಿಸ್ತಾ ಇರುವಾಗ ಈ ವಿಲ್ ಬಿ ಸೀಯಿಂಗ್ ಎನ್ ಅ ಬರ್ನಿಂಗ್ ಬುಷ್, ಹುರಿಯುತ್ತಾ ಇರುವಂಥ ಪೊದೆಯನ್ನು ನೋಡ್ತಾನೆ. ಅಲ್ಲಿ ಆತನ ಹೇಳ್ತಾನೆ, ನನ್ನ ಜನರನ್ನು ಬಿಡಿಸ್ಲಿಕ್ಕಾಗಿ ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಮೋಶೆ ಒಂದು ಪ್ರತ್ಯುತ್ತರ ಕೊಡ್ತಾನೆ. ಏನಂತ ಕೊಡ್ತಾನೆ ಗೊತ್ತಾ? ನನಗೆ ಅದಕ್ಕೆ ತಲಾಂತಿಲ್ಲ, ನಾನು ತೊದಲು ಮಾತಿನವು, ನನಗೆ ಮಾತನಾಡಕ್ಕೆ ಬರಲ್ಲ, ನನಗೆ ಮಾತು ಬರದವನು ನಾನು. ಮುಂದೆ ಹೋಗಿ ಅಧಿಕಾರಿಗಳ ಮುಂದೆ ನಿಂತು ಯಾವ ರೀತಿ ಮಾತಾಡಬೇಕು ಅನ್ನೋ ತಲಾಂತ ನನಗಿಲ್ಲ ಅಂತ ಹೇಳ್ತಾನೆ. ಅವಾಗ ದೇವರು ಅವನಿಗೆ ಹೇಳ್ತಾನೆ, ನಾನು ನಿನ್ನ ಸಂಗಡ ಇರ್ತೇನೆ, ಬಾಯಾಗಿರ್ತೇನೆ ಅಂತ ಹೇಳ್ತಾನೆ. ಸೊ ಅದಕ್ಕೆ ದೇವ್ರ ಮುಂದೆ ನಮ್ಮ ಅರ್ಪಣೆ ಮುಖ್ಯ. ದೇವರೇ ನನಗೆ ಏನೂ ಗೊತ್ತಿಲ್ಲ, ನಾನು ಏನೂ ಅಲ್ಲ ಅಂತ ನಾವು ದೇವ್ರ ಮುಂದೆ ಯಾವಾಗ ಹೇಳ್ತೀವೋ ದೇವ್ರು ನಮಗೆಲ್ಲ ಆಗಿರ್ತಾನೆ. ಅದು ಆತನ ಕರೆಯ ಲಕ್ಷಣ, ಅದು ಕರೆದಾತನ ಕ್ರಿಯೆ. ಅದು ಮೋಶೆ ಎಲ್ಲ ಜ್ಞಾನ ಉಳ್ಳವನಾಗಿದ್ದರೂ ಕೂಡ ಅವನು ಯಾವಾಗ ಕುರಿಗಳನ್ನ ಮೇಯಿಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ಉರಿಯುವಂಥ ಪೊದೆಯನ್ನು ನೋಡಿದ್ನೋ ಅವಾಗ ದೇವರು ಮಾತಾಡಿದ ತಕ್ಷಣ ನನಗೆ ಗೊತ್ತಾಯಿತು, ಈ ಜ್ಞಾನದ ಮುಂದೆ ನನ್ನ ಜ್ಞಾನ ಏನೂ ಅಲ್ಲ, ಈತನ ಮಾತಿನ ಮುಂದೆ ನನ್ನ ತೊದಲು ಮಾತು ಏನೂ ಅಲ್ಲ ಅಂದ. ಅವಾಗ ದೇವರು ಹೇಳಿದ್ರು, ಈಗೋ ನಾನು ನಿನ್ನನ್ನು ಕರ್ಕೊಂಡೋಗಿ ನಿಲ್ಲಿಸ್ತೇನೆ, ನಿನಗೊಬ್ಬ ಸಹಾಯಕನನ್ನು ಕೂಡ ಕೊಡ್ತೇನೆ. ಸೊ ಆ ರೀತಿಯಾಗಿ ದೇವ್ರು ನಮ್ಮನ್ನು ಸೇವೆಯಲ್ಲಿ ದೇವ್ರು ನಮ್ಮನ್ನು ಕರೆದಿದ್ದಾನೆ ಅಂದಮೇಲೆ ಅದು ನಾನು ಹೇಳ್ತೇನೆ, ನಮಗಾಗಿ ಒಬ್ಬರನ್ನ ಇಟ್ಟಿರ್ತಾನೆ. ಖಂಡಿತ. ಅದು ತಲಾಂತು ನಾವಿಲ್ಲದವರು ಅಂತ ಹೇಳ್ಕೊಂಡ್ರು ಕೂಡ ತಲಾಂತು ಉಳ್ಳವರನ್ನು ನಮಗೆ ಕೆಳಮಟ್ಟದಲ್ಲಿ ಇಟ್ಟಿರ್ತಾನೆ. ಖಂಡಿತ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾನಲ್ಲ, ಯೋಹಾನ 15:5, ನೀವು ನನ್ನನ್ನು ಬಿಟ್ಟು ಏನನ್ನು ಮಾಡಲಾರಿರಿ. ಅದೇ ಹಾಗಾದರೆ ವೀಕ್ಷಕರು ಯಾರಾದರೂ ನೀವು ಈಗ ಯೇಸು ಸ್ವಾಮಿಯ ಕರೆ ಅಥವಾ ನಿಮಗೆ ದೇವರ ಒಂದು ಇನ್ಸ್ಪಿರೇಷನ್, ನಿಮಗೆ ಒಂದು ಹೃದಯದಲ್ಲಿ ಏನೋ ಒಂದು ಪ್ರೇರೇಪಣೆ ಆಗ್ತಾ ಇದೆ ಆಗೋದಾದರೆ ನಿಮ್ಮ ವಿಷಯಗಳಾಗಿ ನೀವು ಚಿಂತೆ ಮಾಡಿ ದೇವರ ಮುಂದೆ ನಿಮ್ಮನ್ನು ಒಪ್ಪಿಸಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ತಕ್ಕ ಸಮಯದಲ್ಲಿ ಆತನು ನಡೆಸುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಪಾಸ್ಟ್ರೆ, ಇನ್ನೊಂದು ಪ್ರಶ್ನೆ ಅವರು ಕೇಳ್ತಿದ್ದಾರೆ, ಸಹೋದರ ಚಂದ್ರು ಅವರು, ದೇವರ ಕರೆ ನನಗಿದೆ ಎಂದು ಹೇಗೆ ಅರ್ಥ ಮಾಡಿಕೊಳ್ಳೋದು?
ಇದು ಬಹಳ ಒಂದು ಮುಖ್ಯವಾದ ಪ್ರಶ್ನೆ ಅನಿಸ್ತದೆ. ದೇವರ ಕರೆ ನನಗಿದೆ ಅನ್ನುವಂಥದ್ದನ್ನು ನಾನು ಹೆಂಗೆ ಅರ್ಥ ಮಾಡ್ಕೋಬೋದು ಅಂದರೆ, ಕುಂತರು ನಿಂತರು ಒಂದು ಭಾರ ನನ್ನೊಳಗಿರ್ತದೆ. ಕದಲಿಸಲಾರದೆ ಇರುವಂಥ ಒಂದು ಭಾರ ಕರ್ತನ ವಿಷಯದಲ್ಲಿ ನನಗಾಗಿರ್ತದೆ. ಯಾವಾಗ ಎಲ್ಲಿ ಹೋದರೂ ಏನು ಮಾಡಿದರೂ ನನ್ನೊಳಗಡೆ ಆತನು ಮಾತನಾಡ್ತಾ ಇರ್ತಾನೆ. ಏನಂತ ಮಾತನಾಡ್ತಾ ಇರ್ತಾನೆ? ತನ್ನ ಭಾರವನ್ನು ನನ್ನೊಳಗಿಟ್ಟಿರ್ತಾನೆ. ನಾನೇನಾದರೂ ಮಾಡಬೇಕು ಆತನಿಗಾಗಿ. ಕೆಲವರು ಏನಂತ ಹೇಳ್ತಾರೆ ಅಂದರೆ, ಸೇವೆಯ ಕರೆ ಅಂತಂದರೆ ನಾನು ದೇವರಿಗಾಗಿ ಏನಾದರೂ ಮಾಡಬೇಕು ಅಂತಾರೆ. ಏನಾದರೂ ಮಾಡಬೇಕು ಅಂತೇಳಿ ದೇವರಿಗೆ ನಾವುಗಳು ಒಪ್ಪಿಸಿಕೊಡುವಾಗಲೇ ದೇವರು ನಮ್ಮ ಮೂಲಕ ತನ್ನ ಕಾರ್ಯ ಮಾಡೋದು. ಈಗ ಅದರಲ್ಲಿ ಕೆಲವರು ಏನಂತ ಹೇಳ್ತಾರೆ, ನಾನೇನಾದರೂ ಮಾಡಬೇಕು ಅಂತ. ದೇವರಿಗಾಗಿ ನಾನೇನಾದರೂ ಮಾಡಬೇಕು ಅಂತಾರೆ. ದೇವರಿಗಾಗಿ ನೀನೇನು ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಆತನು ನೀನು ಮಾಡಲಿಲ್ಲ ಅಂದ್ರೂ ಮಾಡ್ತಾನೆ, ನೀನು ಮಾಡಿದ್ರು ಮಾಡ್ತಾನೆ. ಅದರಲ್ಲಿ ಹೆಚ್ಚಳತನ ಬಂದ್ಬಿಡ್ಬಾರ್ದು. ಅದರಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೋಬೇಕು. ನೀವು ಕೇಳಿದಂಥ ಪ್ರಶ್ನೆಯಲ್ಲಿ ನನ್ನೊಳಗಡೆ ಒಂದು ಭಾರ ಬರ್ತಾ ಇರ್ತದೆ. ಒಂದು ಭಾರ ಅಂದರೆ ಯಾವ ಥರ ಅಂದರೆ, ಕುಂತು ಜಾಗದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಲ್ಲ, ನಿನ್ನ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಕರ್ತನು ತನ್ನ ಕಾರ್ಯವನ್ನು ಮಾಡುವಾಗ ನಾವು ವಾಕ್ಯದಲ್ಲಿ ಓದ್ತೇವೆ, ಕೆಲವ್ರ ನಿದ್ದೆಗಳು ಕೆಟ್ಟೋಯ್ತು ಅಂತ ಹೇಳ್ತಾರೆ, ಕೆಲವ್ರ ನಿದ್ದೆ ಕೆಟ್ಟರು ಅಂತ ಹೇಳ್ತಾರೆ. ಯಾಕೆಂದರೆ ದೇವ್ರ ಉದ್ದೇಶ ನೆರವೇರಿಸಬೇಕಾಗಿತ್ತು ಅವ್ರು. ಯಾವಾಗ ಅದನ್ನು ಅವ್ರು ಮಾಡಿದರೋ ಆಮೇಲೆ ಅವರಿಗೊಂದು ಸಮಾಧಾನ ಬಂತು. ಈಗ ಅದರಲ್ಲಿ ನಾವು ಯಾವ ರೀತಿಯಾಗಿ ಈಗ ನೀವು ಕೇಳಿದ್ರಲ್ಲ, ಆ ಒಂದು ಭಾರ ನನ್ನೊಳಗೆ ದೃಢವಾಗಿ ಬಿದ್ದುಬಿಡುತ್ತೆ. ಮತ್ತು ದೇವ್ರು ನನ್ನನ್ನು ಸೇವೆಗೆ ಕರೆದ ಮೇಲೆ ನಾನು ಎಲ್ಲೋದ್ರೂ ಬಿಡಲ್ಲ ಆತ. ನಾನು ಎಲ್ಲಿ ಹೋದ್ರೂ ಬಿಡಲ್ಲ. ನಾವು ನೋಡ್ತೇವೆ ಮೀನಿನ ಹೊಟ್ಟೆ ಒಳಗೆ ಹೋದಂಥ ವ್ಯಕ್ತಿಯ ಬಗ್ಗೆ. ಆ ಮೀನಿನ ಹೊಟ್ಟೆ ಒಳಗೆ ಹೋದಂಥ ವ್ಯಕ್ತಿ ದೇವರ ಕರೆಗೆ ಪಾತ್ರನಾಗಿದ್ದ. ಆದರೆ ಅವನು ಆತನ ಉದ್ದೇಶವನ್ನು ಮಾಡಬೇಕು ಅಂತ ಮನಸ್ಸು ಮಾಡಲಿಲ್ಲ. ಆವಾಗ ಅವನು ಎಲ್ಲಿ ಹೋದ್ರೂ ಕೂಡ ದೇವರವನ್ನ ಬಿಡದೆ ಎಳ್ಕೊಂಬಂದ್ರು. ಅವನ್ನ ಬಿಡದೆ ಎಳ್ಕೊಂಬಂದು ಅವನನ್ನು ತನ್ನ ಉದ್ದೇಶ ನೆರವೇರಿಸಿದ ಮೇಲೆ ಅವನ್ನ ಬಿಟ್ಟಿದ್ದು. ಅದು ಯಾವ ಥರ ಅರ್ಥ ಮಾಡ್ಕೊಳ್ತೀವಿ ಅಂದರೆ, ಅವನು ಈ ದೋಣಿಯಲ್ಲಿ ಅಥವಾ ಹಡಗಿನಲ್ಲಿ ಪ್ರಯಾಣ ಮಾಡುವಾಗಲೂ ಕೂಡ ಅಲ್ಲಿ ಪ್ರತಿಕೂಲಗಳು ಬಂದಾಗ ಅವನು ಹೇಳುವಂಥ ಒಂದು ಮಾತಿದೆ. ಯಾಕೆ ಹಿಂಗೆ ಆಗ್ತೈತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೀವು ನನ್ನ ತೆಗೆದುಕೊಂಡು ಈ ಸಮುದ್ರದೊಳಗೆ ಹಾಕಿದರೆ ನೀವು ಬದುಕ್ತೀರ, ನಿಮಗೆ ಸಮಾಧಾನ ಸಿಗುತ್ತೆ. ಯಾಕೆಂದರೆ ಅವನಿಗೆ ಗೊತ್ತಿತ್ತು, ದೇವರ ಕರೆಯನ್ನು ಬಿಟ್ಟು ನಾನು ಎಲ್ಲೋದ್ರೂ ದೇವರು ನನ್ನನ್ನು ಬಿಡಲ್ಲ. ಯಾಕೆಂದರೆ ಅದು ಒಳಗಡೆ ಬಂದಿರ್ತದೆ. ಅದು ಅವನಿಗೆ ಬೋಧ್ಯ ಇತ್ತು. ಯಾಕೆಂದರೆ ನನ್ನನ್ನು ವೀಕ್ಷಿಸ್ತಾ ಇರುವಂಥ ಸಹೋದರ, ನಿನ್ನೊಳಗೆ ನಿನಗೆ ಬೋಧ್ಯತೆ ಇದೆ, ಒಳಗಡೆ ದೇವರು ಕರೆದಿದ್ದಾನೆ ಅನ್ನುವಂಥ ಬೋಧ್ಯತೆ ಇದೆ. ಆದರೂ ಕೂಡ ನಾವು ಸಮಯವನ್ನು ಕೊಡದೆ ಒಪ್ಪಿಸಿಕೊಡದೆ ನಮ್ಮ ಓಡಾಟ. ಅದಕ್ಕಾಗಿ ನಾವು ಅದಕ್ಕೆ ಯಾವ ರೀತಿಯಾಗಿ ಯೋನ ಮತ್ತೆ ಸಮರ್ಪಣೆ ಮಾಡಿ ಮುಂದಕ್ಕೆ ಬಂದೋ, ಕರ್ತನು ತನ್ನ ಉದ್ದೇಶವನ್ನು ನೆರವೇರಿಸಿದ ಮೇಲೆ ಅವನ್ನ ಬಿಟ್ಟ. ಹಾಗೆ ನಮ್ಮೊಳಗಡೆ ಆ ಭಾರ ಹಂಗೆ ಬಿದ್ದುಬಿಡ್ತದೆ. ಇಟ್ ಈಸ್ ಆನ್ ಅ ಫೌಂಡೇಶನಲ್. ಅದು ಆ ದೇವರ ಕರೆಯ ಆ ಒಂದು ಭಾರ ಅನ್ನುವಂಥದ್ದೇ ನನ್ನನ್ನು ಮೇಲಕ್ಕೆ ಎತ್ತಿಕೊಳ್ಳಲಿಕ್ಕೆ ಅದು ಒಂದು ಮೂಲೆಗಲ್ಲು, ಆತನ ಕರೆ. ಅಷ್ಟೇ. ಈಗ ಅದೇ ವೀಕ್ಷಕರು ಇವತ್ತು ನೋಡುವಾಗ ಖಂಡಿತ ಅವರು ನೀವು ಹೇಳಿದ ಹಾಗೆ ಯೋನನಮಿದ್ದ ಹಾಗೆ ಭಾರ ಅವನೊಳಗಿದೆ, ಕೆಲವು ವ್ಯಕ್ತಿಗಳೊಳಗೆ ಇರ್ತದೆ. ಬಟ್ ಅವರು ಪರಿಸ್ಥಿತಿಗಳನ್ನು ನೋಡುವಾಗ, ಉದಾಹರಣೆ ಈಗ ಅವರು ಜಾಬ್ನಲ್ಲಿರ್ಬೋದು, ನಾಳೆ ನಾನು ದೇವರ ಕರೆಗೆ ಒಪ್ಪಿಸಿಕೊಟ್ಟು ಫುಲ್ ಟೈಮ್, ಈಗ ಪಾರ್ಟ್ ಟೈಮ್ ಇರ್ತಾರೆ, ಅದು ಫುಲ್ ಟೈಮಿಗೆ ನಾನು ಒಪ್ಪಿಸಿಕೊಟ್ಟು ನಾನು ದೇವರ ಸೇವೆಗೆ ಬರ್ತೇನೆ, ನನ್ನ ಜೀವಿತ ಹೇಗೆ, ಮುಂದೆ ಏನು ಅಂತೇಳಿ ಆ ಪ್ರಶ್ನೆಯಲ್ಲಿಯೂ ಅವರು ಜೀವಿಸ್ತಾ ಇದ್ದಾರೆ. ಅವರಿಗೆ ನೀವೇನು ಹೇಳ್ತೀರಾ? ಆ ರೀತಿಯಾಗಿ ನೋಡುವಾಗ ಪ್ರಾಮುಖ್ಯವಾಗಿ ದೇವರು ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ನಮ್ಮ ಕುಟುಂಬ ನೋಡ್ಕೋಬೇಕು ಅಂತಲೇ ಹೇಳ್ತಾರೆ. ಆದರೆ ಮಳೆಯನ್ನು ನೋಡುತ್ತಾ ಕಾಯುವವನು ಬಿತ್ತೋದಿಲ್ಲ. ಅಂದರೆ ಕೆಲವ್ರು ಹೆಂಗೆ ಅಂತಂದರೆ, ನನ್ನ ಕುಟುಂಬ ಒಂಚೂರು ಸೆಟಲ್ಮೆಂಟ್ ಆಗಲಿ, ನನಗೊಂದು ಸ್ವಲ್ಪ ಸ್ಥಾನಮಾನಗಳು ಬರಲಿ, ನನಗೊಳ್ಳೆ ಕೆಲಸ ಸಿಗಲಿ, ಕೆಲಸ ಸಿಕ್ಕಾಗಿ ಕೆಲಸ ಮಾಡ್ಕೊಂಡು ಸೇವೆ ಮಾಡ್ತೇನೆ, ಆ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ. ಬಟ್ ದೇವರ ಕರೆ ಯಾವಾಗ ಬರುತ್ತೋ ಕರೆಯೊಂದಿಗೆ ಪೋಷಣೆಯೂ ಇರುತ್ತೆ. ದೇವ್ರ ಕರೆ ನಮಗಿದ್ದರೆ, ದೇವ್ರ ಉದ್ದೇಶವನ್ನು ನಾವು ಮಾಡಲಿಕ್ಕೆ ಮುಂದಕ್ಕೆ ಹೆಜ್ಜೆ ಇಟ್ಟರೆ, ಸುತ್ತಮುತ್ತಲೂ ಮರುಭೂಮಿಯಾಗಿ ಕಂಡರೂ ಕೂಡ ಕಾಗೆ ಆಹಾರ ತಂದು ಕೊಡೋದಂತೂ ನಿಶ್ಚಯ. ಯಾಕೆಂದರೆ ಕರೆದಾತನು ನಂಬಿಗಸ್ತನು, ದಡವನ್ನು ಆತನು ಸೇರಿಸ್ತಾನೆ. ಈಗ ಆ ರೀತಿಯಾಗಿ ನಾವು ಯೋಚನೆ ಮಾಡಿದ್ರೆ, ಅದಕ್ಕೆ ನಾನು ಪ್ರಾಮುಖ್ಯವಾಗಿ ಹೇಳಿದೆ, ಮಳೆಯನ್ನು ನೋಡ್ತಾ ನಿಂತ್ಕೊಳ್ಳೋಣ, ಅವನು ಬಿತ್ತಲ್ಲ ಬೀಜನ. ಸುಗ್ಗಿಯನ್ನು ಎದುರು ನೋಡ್ತಾ ಇರ್ತಾನೆ, ಆದರೆ ಬೀಜವನ್ನು ಬಿತ್ತಲಿಕ್ಕೆ ಮನಸ್ಸು ಮಾಡಲ್ಲ.
ಅಂದರೆ ಯಾವಾಗ ನನ್ನ ನಂಬಿಕೆಯಲ್ಲಿ ನಾನು ದೇವರು ನನ್ನನ್ನು ಕರೆದಿದ್ದಾನೆ ಅಂದಮೇಲೆ ಕರೆದವನು ನನ್ನನ್ನು ನಡೆಸ್ತಾನೆ ಅನ್ನುವಂಥ ಭರವಸೆ ನನ್ನೊಳಗೆ ಬರುತ್ತೋ, ಆ ಭರವಸೆಯನ್ನು ಕೊಟ್ಟ ಆತನು ಪೋಷಣೆ ಮಾಡ್ತಾನೆ. ಖಂಡಿತ. ಯಾಕೆಂದರೆ ಆತನು ತಾನೇ ಹೇಳ್ತಾ ಇರೋದು ಕರೆದಂಥವನ್ನ ಪೋಷಣೆ ಮಾಡೋ ಜವಾಬ್ದಾರಿ ನಂದು. ದೇವ್ರ ವಾಕ್ಯ ಏನಂತ ಹೇಳುತ್ತೆ ಗೊತ್ತಾ? ದೇವ್ರ ವಾಕ್ಯ ಹೇಳುವಂಥದ್ದು ಈ ರೀತಿಯಾಗಿದೆ, ಹಡವಿಯಲ್ಲಿ ಇರುವಂಥ ರೋಸಕ್ಕೆ ಅಂದವನ್ನು ಕೊಟ್ಟವನು ನಾನು, ಆಕಾಶದಲ್ಲಿ ಹಾರಾಡುವಂಥ ಹಕ್ಕಿಗಳಿಗೆ ಆಹಾರವನ್ನು ಕೊಟ್ಟವನು ನಾನು, ಕೂಗುವಂಥ ಕಾಗೆಗೆ ಆಹಾರ ನಾನು ಕೊಡ್ತೇನೆ. ಕರೆದವನಾದಂಥ ನಾನು ಕರೆಯನ್ನು ಓಗೊಟ್ಟು ಕರೆಯನ್ನು ಸ್ವೀಕಾರ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಟ್ಟಿರುವಂಥ ನಿನ್ನನ್ನು ನಾನು ಕೈ ಬಿಡ್ತೀನಾ? ನಿನ್ನನ್ನು ನಾನು ಪೋಷಣೆ ಮಾಡದೇ ಇರ್ತೀನಾ? ನಿನ್ನ ಅಗತ್ಯತೆಗಳನ್ನ ನಾನು ಸಂಧಿಸದೇ ಇರ್ತೀನಾ? ನಿಶ್ಚಯವಾಗಿ ದೇವರು ಸಂಧಿಸ್ತಾರೆ. ಅದಕ್ಕೆ ನಂಬಿಕೆ ಅನ್ನುವಂಥದ್ದೇ ಪ್ರಥಮ ಹೆಜ್ಜೆ. ನಂಬಿಕೆ ಇಲ್ಲದೆ ಮುಂದಕ್ಕೆ ಹೆಜ್ಜೆ ಇಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅವರು ಆ ಮಂಜುಷ್ಯವನ್ನು ಹೊತ್ಕೊಂಡಾಗಲೂ ಕೂಡ ಯಾಜಕರು ತಮ್ಮ ಹೆಜ್ಜೆಯನ್ನು ಮುಂದಕ್ಕೆ ಇಡಲಿಲ್ಲ ಅಂದಿದ್ರೆ ಯೋರ್ದಾನ್ ಇಬ್ಬಾಗ ಆಗ್ತಾ ಇರಲಿಲ್ಲ. ನಾವು ಕುತ್ಕೊಂಡ ಜಾಗದಲ್ಲೇ ನೋಡಿದ್ರೆ ಅಯ್ಯೋ ಸೇವಕರುಗಳು ಬಹಳ ಕಷ್ಟಪಡ್ತಾ ಇದ್ದಾರೆ, ಸೇವಕರುಗಳು ಎಷ್ಟೋ ಕಣ್ಣೀರಿನಲ್ಲಿದ್ದಾರೆ, ಸೇವಕರುಗಳಿಗೆ ಆಹಾರ ಇಲ್ಲ ಅನ್ನುವಂಥದ್ದನ್ನು ಕೇಳಿ 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 ಕೆಲವರು ಕಿವಿಗಳು ತುಂಬಲ್ಪಟ್ಟಿದೆ. ಕೆಲ ಸೇವಕರುಗಳು ಕೂಡ ಏನಂತ ಹೇಳ್ತಾರೆ ಅಂದರೆ, ಸೇವಕರ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾರೆ, ಅಯ್ಯೋ ಸೇವೆ ಅಂದರೆ ಬಹಳ ಕಷ್ಟ. ಸಭೆಯಲ್ಲಿರುವಂಥ ಯೌವನಸ್ಥರು ನಾನು ಸೇವೆಗೆ ಹೋಗ್ತೀನಿ ಅಂದರೆ ಅವ್ರು ಏನು ಹೇಳ್ತಾರೆ, ಅಯ್ಯೋ ಸೇವೆ ಅಂದರೆ ನೀವು ಅಂದ್ಕೊಂಡಂಗಲ್ಲ, ಊಟ ಇಲ್ಲದೆ ಅಲಿಬೇಕು, ಬಟ್ಟೆ ಇಲ್ಲದೆ ಇರಬೇಕು, ಅಗತ್ಯತೆಗಳ ಪೂರೈಕೆ ಇರಲ್ಲ, ನಿನ್ನ ಸ್ವಂತವಾದಂಥ ಯೋಚನೆಗಳು ಏನೂ ನಡೆಯಲ್ಲ. ಏನು ಮಾಡ್ತಾರೆ ಅಂದರೆ ಅವ್ರನ್ನ ಎದುರಿಸ್ಬಿಡ್ತಾರೆ. ಸೊ ದೇವರು ಅದಕ್ಕೆ ಹೇಳ್ತಾ ಇರುವಂಥದ್ದು, ಕರೆದಾತನು ನಂಬಿಗಸ್ತನು ಅಂತ ನೋಡೋರು ಯಾವಾಗಲೂ ಕೂಡ ಮುಂದಕ್ಕೆ ಹೆಜ್ಜೆ ಇಡ್ತಾರೆ, ಅವ್ರು ಹಿಂದಕ್ಕೆ ಹೋಗಲ್ಲ. ಜನಗಳ ಮಾತುಗಳನ್ನ ಕೇಳಲ್ಲ, ಅವ್ರು ದೇವ್ರ ಮಾತನ್ನು ಕೇಳ್ತಾರೆ. ಸೊ ಅದಕ್ಕಾಗಿ ನಾವು ಪ್ರಾಮುಖ್ಯವಾಗಿ ಆತನ ಕರೆಗೇನೆ ಮುಂದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಅವಶ್ಯಕತೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಬಾರ್ದು, ಅಗತ್ಯತೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಬಾರ್ದು. ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ ವಾಕ್ಯವನ್ನು ಕೊಡುವಾಗ, ವೇರ್ ದೆರ್ ಇಸ್ ಅ ವಿಷನ್ ದೇರ್ ವಿಲ್ ಬಿ ಎ ಪ್ರೊವಿಷನ್. ಎಲ್ಲಿ ದೇವರು ದರ್ಶನವನ್ನು ಕೊಟ್ಟು ಕರಿತಾನೋ ದರ್ಶನದೊಂದಿಗೆ ಅಗತ್ಯತೆಗಳನ್ನು ಕೂಡ ಕೊಡ್ತಾನೆ. ಅವರು ಅದನ್ನು ಮಾಡ್ತಾರೆ. ಸೇವೆ ನಂದಲ್ಲ, ಸೇವೆ ಅವ್ರದ್ದು. ಅವ್ರು ಕೊಟ್ಟಿದ್ದಾರೆ ಅಂದಮೇಲೆ ಯಜಮಾನ ನೋಡ್ಕೊಳ್ತಾನೆಲ್ಲ. ಆಮೇಲೆ ನೀವು ಹೇಳುವಂಥ ನಾವು ಒಂದು ಹೆಜ್ಜೆ ನಂಬಿಕೆಯನ್ನು ಇಡುವುದಾದ್ರೆ ಉಳಿದದೆಲ್ಲ ದೇವರ ಕೈ ಅಲ್ಲ ಪ್ರಶ್ನೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಿರ್ಬೋದು, ಕೇಳ್ತಿರ್ಬೋದು, ಈ ಸಮಯದಲ್ಲಿ ಸೇವಕರು ಹೇಳುವಂಥದ್ದು ಯಾವುದೇ ಮಾತು ನಿಮ್ಮ ಒಳಗೆ ಒಂದು ಭಾರ, ಒಂದು ದೇವರ ಉತ್ತೇಜನ ಉಂಟಾಗ್ತಾ ಇದೋ, ಸೇವೆ ಮಾಡಬೇಕು, ದೇವರ ಕರೆಗೆ ನಾನು ಹೋಗಬೇಕೆಂಬುದಾಗಿ, ಆದರೆ ಆ ಸಮಯ ನಿಮ್ಮನ್ನು ಒಪ್ಪಿಸಿಕೊಡಿ. ದೇವರ ಸಮಯ ಬಂದಾಗ ನಿಮ್ಮನ್ನು ಆತನ ಒಪ್ಪಿಸಿಕೊಡುವಾಗ ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಪೋಷಿಸಿ ನಡೆಸ್ತಾರೆ. ಅವರೊಂದು ಮಾತು ಹೇಳಿದರು, ವೇರ್ ದೇರ್ ಇಸ್ ಎ ವಿಷನ್ ದೇರ್ ವಿಲ್ ಬಿ ಎನಿ ಪ್ರೊವಿಷನ್ ಅಂತೇಳಿ. ಖಂಡಿತವಾಗಿಯೂ ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ಕಾರ್ಯವನ್ನು ಮಾಡ್ತಾನೆ. ನೀವು ಒಪ್ಪಿಸಿ, ನೀವು ಒಂದು ಹೆಜ್ಜೆ ಇಡುವುದಾದರೆ ಕರ್ತನು ನಿಮ್ಮನ್ನು ನಡೆಸುವನಾಗಿದ್ದಾನೆ. ಪಾಸ್ಟರ್ ಅವರು ಇನ್ನೊಂದು ಕೇಳುವಂಥ ಪ್ರಶ್ನೆ, ಕರೆ ಇರುವುದಕ್ಕೆ ಅದರ ಸೂಚನೆ ಏನು? ಕರೆ ನನಗಾಗಿ ಇದೆ ಅನ್ನುವಂಥದ್ದರ ಸೂಚನೆ ಏನು ಅಂದರೆ, ನಾವು ವೈಯಕ್ತಿಕವಾಗಿ ನಮಗೆ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನು ಪರಿಪೂರ್ಣವಾಗಿ ಪ್ರೇರೇಪಣೆ ಕೊಡ್ತಾನೇ ಇರ್ತಾನೆ. ನೀನು ಹೀಗೆ ಇರಬೇಕಾದವನಲ್ಲ, ನೀನು ಹೀಗೆ ಇರಬೇಕಾದವನಲ್ಲ, ನೀನು ಉಪಯುಕ್ತವಾದ ಪಾನಪಾತ್ರೆ ಆಗಬೇಕು, ನೀನು ಉಪಯುಕ್ತವಾದ ಪಾನಪಾತ್ರೆ ಆಗಬೇಕು, ಇತರರ ಮುಂದೆ ನೀನು ಉಪಯೋಗಿಸಲ್ಪಡಬೇಕು. ನಾನು ನಿನ್ನನ್ನು ಕರೆದಂಥದ್ದು ಬರೀ ಈ ಮಟ್ಟದಲ್ಲಿ ಇರಲಿಕ್ಕಾಗಿ ಅಲ್ಲ, ನಿನ್ನನ್ನು ನಾನು ಉನ್ನತಿಗೆ ತರಬೇಕು ಅಂತ. ಯಾಕೆಂದರೆ ಅದರ ಸೂಚನೆಗಳು ಯಾವ ರೀತಿಯಾಗಿರ್ತದೆ ಅಂತಂದರೆ, ಎಲ್ಲೆಲ್ಲ ವಾಕ್ಯದ ಕುರಿತಾಗಿ ದಾಹ ಉಳ್ಳವರಾಗಿರ್ತೇವೋ, ಎಲ್ಲೆಲ್ಲ ವಾಕ್ಯದ ಕುರಿತಾಗಿ ದಾಹ ಇರ್ತದೋ ಆ ಜಾಗದ ಕುರಿತಾಗಿ ನಮಗೆ ದಾಹ ಇರ್ತದೆ. ವೇರ್ ದ ಪೀಪಲ್ ಲುಕಿಂಗ್ ಫಾರ್ ಅ ನೀಡ್, ನಾವು ಹೋಗ್ಬಿಟ್ಟು ಅವರ ಅಗತ್ಯತೆಗಳನ್ನ ಸಂಧಿಸ್ತಾ ಇರ್ತೇವೆ. ಬಟ್ ಅದನ್ನು ಹೋಗಿ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡಿ ಪ್ರಸಂಗ ಮಾಡಿ ಅಲ್ಲ, ಅವರ ಅಗತ್ಯತೆಗಳನ್ನು ಆತ್ಮಿಕವಾಗಿ ನಾವೇನು ಮಾಡ್ತಾ ಇರ್ತೇವೆ, ಸ್ಪಂದಿಸ್ತಾ ಇರ್ತೇವೆ. ದೇವ್ರು ನಮ್ಮನ್ನು ಏನು ಮಾಡ್ತಾ ಇರ್ತಾರೆ, ಹಂತ ಹಂತವಾಗಿ ಆ ಒಂದು ಕಾರ್ಯಕ್ಕಾಗಿ ಸಿದ್ಧಿ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಯಾವಾಗ ದೇವರು ನಮ್ಮನ್ನು ಸಿದ್ಧ ಮಾಡ್ತಾ ಇರ್ತಾನೋ ದೊಡ್ಡದಾದಂಥದ್ದನ್ನು ನಮಗಾಗಿಟ್ಟಿರ್ತಾನೆ. ನಾನು ಅದನ್ನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜನಗಳ ಗುಂಪು ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾನೇ ಇತ್ತು. 3 ದಿನಗಳಾದರೂ ಕೂಡ, ದಿನಗಳು ಕಳೆದರೂ ಕೂಡ ಆತನ ಸಂದೇಶವನ್ನು ಕೇಳಲಿಕ್ಕಾಗಿ ಏನು ಮಾಡ್ತಾ ಇದ್ರಂತೆ, ಯೇಸುವನ್ನು ಹಿಂಬಾಲಿಸ್ತಾನೇ ಇದ್ರು.
ಹಿಂಬಾಲಿಸ್ತಾ ಇದ್ದಂಥ ಜನಗಳು ಎಲ್ಲ ಪ್ರಾರ್ಥನೆ ಕೂಟಗಳು ಮುಗಿದ ಮೇಲೆ ಕೊನೆಗೆ ಅವರಿಗೆ ಆಹಾರ ಪೋಷಣೆ ಬರ್ತದೆ. ಆಹಾರ ಪೋಷಣೆ ಬರುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ಅವರು ಅಲ್ಲಿ ಬಂದು ಕೂತ ಕಾರಣ ಅವರಿಗಾಗಿ ದೇವರು ಪರಲೋಕದಿಂದ ಕಾರ್ಯವನ್ನು ಮಾಡಿ ತೋರಿಸ್ತಾರೆ. ಯಾವಾಗ ನಾವು ಅದಕ್ಕಾಗಿ ತವಕ ಪಡ್ತಾ ಮುಂದಕ್ಕೆ ಹೋಗ್ತೀವೋ ಅಲ್ಲಿಂದ ನಮಗೆ ಬರ್ತದೆ ಒಂದೊಂದು ಆಶೀರ್ವಾದಗಳು. ಯೇಸುವನ್ನು ಹಿಂಬಾಲಿಸ್ತಾ ಇದ್ದಂಥ ವ್ಯಕ್ತಿಗಳಿಗೆ ಆಗ್ತಾ ಇದ್ದಂಥ ಕಾರ್ಯಗಳೇ ಅದು. 3 ದಿನಗಳ ಕಾಲ ಹಗಲು ರಾತ್ರಿ ಅಲ್ಲೇ ಇದ್ದರು. ಯಾವಾಗ ಅಲ್ಲಿದ್ದರೂ ದೇವ್ರಿಗೆ ಗೊತ್ತಾಯ್ತು ಇವ್ರು ಇಲ್ಲೇ ಇದ್ದಾರೆ, ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು ಅಂತಂದರೆ ಅದು ಹಂಗೆ ಸುಮ್ಮನೆ ಕಾರ್ಯ ಆಗಲ್ಲ. ಇವ್ರಿಗಾಗಿ ನಾನು ಏನು ಕೊಡಬೇಕು? ಆಹಾರವನ್ನು ಕೊಡಬೇಕು. ಅಂದರೆ ಆತನು ತೋರಿಸ್ತಾನೆ, ತನ್ನ ಕಾರ್ಯಗಳನ್ನು ತನ್ನ ಶಿಷ್ಯರಿಗೆ ತೋರಿಸ್ತಾನೆ. ಅಂದರೆ ಯಾವಾಗ ನಾನು ನನ್ನನ್ನು ಹಿಂಬಾಲಿಸುವವರು ನನ್ನ ಹಿಂದೆ ಬರ್ತಾ ಇರುವಂಥದ್ದನ್ನು ನೋಡ್ತೀನೋ ಅವರ ಅಗತ್ಯತೆಗಳನ್ನ ನಾನು ಪೂರೈಸ್ತಾ ಇರ್ತೇನೆ. ಅಂದರೆ ದೇವರ ವಿಷಯದಲ್ಲಿ ನನಗೆ ಕೃತಜ್ಞತೆ ಭಾವ ಹೆಚ್ಚಾಗ್ತಾ ಬರ್ತದೆ. ಅದೊಂದು ಸೂಚನೆ. ದೇವರೇ ನೀನು ಮಾಡಿದ್ದಕ್ಕೆ ಇದೇನು ಅಲ್ಲಪ್ಪ, ದೇವರೇ ನೀನು ಕರೆದದ್ದಕ್ಕೆ ಇದೇನು ಅಲ್ಲಪ್ಪ ನಾನು ಕೊಡ್ತಾ ಇರೋದು, ದೇವರೇ ನಿನ್ನ ನನ್ನ ಪಾಪದಿಂದ ಬಿಡಿಸಿದ್ದಕ್ಕೆ ನಾನು ಮಾಡ್ತಾ ಇರೋದು ಏನೂ ಅಲ್ಲಪ್ಪ. ದೊಡ್ಡ ಕಾರ್ಯ, ದೊಡ್ಡ ಕಾರ್ಯ, ಇನ್ನೂ ದೊಡ್ಡ ಕಾರ್ಯ. ಅಂದರೆ ಯಾವಾಗ ಆತನ ಕುರಿತಾಗಿ ನಾವು ಕೃತಜ್ಞತೆಯನ್ನು ಸ್ಮರಿಸ್ತಾ ಇರ್ತೇವೋ ನಮ್ಮಲ್ಲಿ ಆತನ ಕುರಿತಾದಂಥ ಆಸಕ್ತಿ ಹೆಚ್ಚಾಗ್ತಾ ಇರ್ತದೆ. ಅದೊಂದು ಸೂಚನೆ. ಯಾವಾಗಲೂ ನಿನ್ನ ಹೃದಯ ಬರೀ ಕೃತಜ್ಞತೆಯಿಂದ ದೇವ್ರನ್ನ ಸ್ತುತಿಸ್ತಾ ಇದೆಯಾ, ದೇವರು ನಿನ್ನನ್ನು ನೋಡಿ ಹೇಳ್ತಾನೆ, ನಿನ್ನ ಕೃತಜ್ಞತೆಯಿಂದ ನಿನಗೊಂದು ಪ್ರಮೋಷನ್ನ ದೇವ್ರು ಕೊಡ್ತಾನೆ. ಯಾಕೆಂದರೆ ಅವರನ್ನೇ ದೇವರು ಎದುರು ನೋಡ್ತಾ ಇರೋದು. ಸೂಚನೆ ಅದು. ಹೃದಯದ ಆಳದಿಂದ ಕೃತಜ್ಞತೆ ದೇವರಿಗಾಗಿ ಬರಬೇಕು. ಈ ಯೇಸುವಿನ ಕುರಿತಾಗಿ ಆಸಕ್ತಿ ಇಲ್ಲದೆ ಇರುವಂಥವ್ರ ಕುರಿತಾಗಿ ಎಲ್ಲ ನಾನು ಮಾತನಾಡ್ತಾ ಇರುವಂಥದ್ದು. ಅದು ಯೇಸುವಿನ ಕುರಿತಾಗಿ ಆಸಕ್ತಿ ಇಲ್ಲದೆ ಇರುವಂಥವ್ರನ್ನ ಯೇಸು ಕರೆಯೋದು ಅದು ಪ್ರಾಮುಖ್ಯವಾಗಿ ಬರ್ತದೆ. ಅನ್ಯ ಜನಗಳಿಗಾಗಿ ಕರೆಯುವಂಥ ಒಂದು ಸೇವೆಗಾಗಿ ಅದು ಪ್ರಾಮುಖ್ಯವಾಗಿ ಮುಂದೆ ನಾನು ಹೇಳ್ತೇನೆ ಅದನ್ನು. ಆದರೆ ಈ ವಿಷಯದಲ್ಲಿ ಬರುವಾಗ ದೇವರು ನಮ್ಮನ್ನು ಕರಿತಾನೆ ಅನ್ನುವಂಥದ್ದರ ಸೂಚನೆ ಪ್ರತಿ ಕಾರ್ಯದಲ್ಲಿಯೂ ಕೃತಜ್ಞತೆ ಹೊರ ಬರ್ತಾ ಇರ್ತದೆ. ಪ್ರತಿ ವಿಷಯದಲ್ಲಿಯೂ ಆತನನ್ನು ನೆನೆಸ್ತಾ ಇರ್ತೇನೆ ನಾವು. ದೇವರೇ ಇದು ನಿನ್ನ ಕಾರ್ಯ, ದೇವರೇ ಇದು ನಿನ್ನ ಕಾರ್ಯ. ಯಾವಾಗ ಅಲ್ಪದರಲ್ಲಿ ನಾವು ವಿಶ್ವಸ್ತರಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀವೋ ಅಧಿಕದರಲ್ಲಿ ನಮಗೆ ವಿಚಾರಣೆ ಬರ್ತದೆ. ಅಧಿಕದರಲ್ಲಿ ವಿಚಾರಣೆ ಬರ್ತದೆ. ಅಂದರೆ ಯಾವಾಗ ಸಣ್ಣ ಕೆಲಸದಲ್ಲಿ ನಾವು ನಂಬಿಗಸ್ತರಾಗಿರ್ತೇವೋ ಅದೊಂದು ಸೂಚನೆ. ಅದು ದೇವರು ನನಗೆ ಕೊಟ್ಟಂಥ ಈ ಒಂದು ವೇಳೆ ನೀನು ಸಂಡೇ ಸ್ಕೂಲ್ ಟೀಚಿಂಗ್ ಮಾಡ್ತಾ ಇರ್ಬೋದು, ಒಂದು ವೇಳೆ ಸಭೆಯಲ್ಲಿ ವರ್ಷಿಪ್ ಲೀಡ್ ಮಾಡ್ತಾ ಇರ್ಬೋದು. ಬಟ್ ಅದರಲ್ಲಿ ನೀನು ನಂಬಿಗಸ್ತನಾಗಿ ಕೃತಜ್ಞತೆಯ ಭಾವದಿಂದ ನೀನು ತುಂಬಿದರೆ ಕರ್ತನು ತಕ್ಕ ಕಾಲದಲ್ಲಿ ನಿನ್ನನ್ನು ಹೊರಗೆ ತರ್ತಾನೆ, ಕರ್ತನು ತಕ್ಕ ಕಾಲದಲ್ಲಿ ನಿನ್ನ ಮೇಲಕ್ಕೆತ್ತುತ್ತಾನೆ. ಹಂಗಂತ ಹೇಳಿ ಅದರ ಸೂಚನೆಗಳು ಒಡಕಿನಿಂದ ತುಂಬಲ್ಪಡಲ್ಲ. ದೇವರ ಕರೆ ಬಂದಾಗ ದೇವರ ಕರೆ ಸಮಾಧಾನದಿಂದ ಜರುಗುವಂಥದ್ದು. ನಿನ್ನ ಸಭಾಪಾಲಕರೊಂದಿಗೂ ಸಮಾಧಾನ ಇರ್ತದೆ, ನಿನ್ನೊಂದಿಗೂ ಸಮಾಧಾನ ಇರ್ತದೆ. ಅದರ ಸೂಚನೆ, ದೇವರ ಕರೆಯ ಸೂಚನೆ ಸಮಾಧಾನದಿಂದ ಕಾರ್ಯ ನಡೀತದೆ. ಗಲಿಬಿಲಿ ಮಾಡಿಕೊಂಡು ಹೊರಗೆ ಬರೋದಲ್ಲ, ಜಗಳ ಮಾಡಿಕೊಂಡು ಹೊರಗೆ ಬರೋದಲ್ಲ, ಒಬ್ಬರು ಕೈ ಮೀಸ್ಕೊಂಡು ಬಾ ನೋಡೋಣ ಅಂತೇಳಿ ಹೊರಗೆ ಬರ್ತಾರೆ. ಅದು ದೇವರ ಕರೆ ಅಲ್ಲ. ಯಾಕಂದರೆ ದೇವರು ಸಮಾಧಾನಕ್ಕೆ ಕಾರಣನೇ ವಿನಃ ಗಲಿಬಿಲಿಗೆ ನಮ್ಮ ಕರೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಒಂದೊಂದು ಹಂತದಲ್ಲಿಯೂ ಕೃತಜ್ಞತೆ ಭಾವ ಉಳ್ಳವರಾಗಿರಬೇಕು. ಅದರ ಸೂಚನೆ ಏನು ಅಂತಂದರೆ ನಿನ್ನ ಸಭಾಪಾಲಕನೊಂದಿಗೂ ಸಮಾಧಾನ ಇರ್ತದೆ, ಹೊರಗೆ ಕಳಿಸುವಾಗ ನಿನ್ನೊಂದಿಗೂ ಸಮಾಧಾನ ಇರ್ತದೆ. ನೀನು ಹೊರಗಡೆ ಬಂದು ಸೇವೆ ಮಾಡುವಾಗ ನೀನು ನಿನ್ನ ಸಭಾಪಾಲಕನು ಐಕ್ಯತೆಯಲ್ಲಿರ್ತೀರಿ. ಅದೊಂದು ಸೂಚನೆ. ಬಿರುಕು ಬರಲ್ಲ, ಆಧೀನತೆಯಲ್ಲೇ ಇರ್ತಾರೆ. ಯಾಕೆಂದರೆ ನಾವು ಚಿಕ್ಕ ಗಿಡವಾಗಿದ್ವಿ. ದೊಡ್ಡ ಮರ ಅದರ ಕೆಳಗೆ ಬೆಳೀತಾ ಇದೆ. ದೊಡ್ಡ ಮರದ ಕೆಳಗೆ ನಾವು ಚಿಕ್ಕ ಗಿಡವಾಗಿ ಬೆಳೀತಾ ಇದ್ದೇವೆ. ಆ ಮರದ ನೆರಳಿನಲ್ಲಿ ಬೆಳೆದಿದ್ದೇವೆ, ಆ ಮರದಿಂದ ಬೀಸುವಂಥ ಗಾಳಿಯಿಂದ ಬೆಳೆದಿದ್ದೇವೆ. ತಕ್ಕ ಸಮಯದಲ್ಲಿ ಒಂದು ಸ್ವಲ್ಪ ನಾವು ಚಿಗುರಿಕೊಳ್ಳುವಾಗ, ತಕ್ಕ ಸಮಯದಲ್ಲಿ ದೇವರು ನಮಗೆ ವರಗಳನ್ನು ಕೊಡುವಾಗ ನಮ್ಮ ಗುಣಲಕ್ಷಣಗಳು ಬದಲಾಗಬಾರ್ದು. ಅದರ ಸೂಚನೆ, ದೇವರ ಕರೆಯ ಸೂಚನೆ ಏನು ಗೊತ್ತಾ? ನೀನು ಎಷ್ಟು ಆತ್ಮಿಕವಾಗಿ ಬೆಳೀತಾ ಇರ್ತೀಯೋ ಅಷ್ಟು ತಗ್ಗಿಸುವಿಕೆ ನಿನಗಿರ್ತದೆ. ಆಮೇಲೆ ಒಂದು ತೆನೆ ಅದು ಬೆಳೀತಾ 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 ಹಿಂಗಿರಲ್ಲ, ಅದು ಬಗ್ತದೆ. ಅದರ ಅರ್ಥ ನಿನ್ನಲ್ಲಿ ದೇವರು ವರಗಳನ್ನು ಫಲಗಳನ್ನು ಕೊಡುವಾಗ ಆತನ ಕರೆ ಅದು. ಆದರೆ ಆತನು ವರಗಳನ್ನು ಫಲಗಳನ್ನು ಕೊಟ್ಟಾಗ ನಾನೇ ಎಲ್ಲ ಎಂಬುದಾಗಿ ಹೇಳಿಕೊಳ್ಳುವಂಥದ್ದಲ್ಲ. ನನಗಿಂತಲೂ ಮುಂಚಿತವಾಗಿ ನನಗಾಗಿ ದೇವರೊಬ್ಬ ಸೇವಕನನ್ನು ನೇಮಿಸಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾನು ನನಗೆ ಮೆಚ್ಚುವ ಪಾಲಕನನ್ನು ನಿನಗೆ ನೇಮಿಸ್ತೇನೆ.
ಅವ್ರಿಗೆ ಮೆಚ್ಚೋ ಪಾಲಕರನ್ನ ದೇವ್ರು ನಮಗೆ ಕೊಟ್ಟಿರ್ತಾನೆ. ಹಂಗಂತೇಳಿ ನನ್ನನ್ನು ದೇವ್ರು ಕರೆದ ತಕ್ಷಣ ಅವ್ರು ಸರಿ ಇಲ್ಲ, ಅವ್ರ ಕುರಿತಾಗಿ ವೈರಾಗ್ಯವನ್ನು ಹೇಳ್ಕೊಂಡು ಬರಬಾರ್ದು. ಅದು ಸೂಚನೆ ಅಲ್ಲ. ಗಲಿಬಿಲಿಗೆ ಕಾರಣ ಸೈತಾನನು. ನನ್ನ ಕರೆ ದೇವರಿಂದ ಬಂದಿದ್ದು ಅಂದರೆ ನನ್ನ ಸೇವಕರಲ್ಲಿಯೂ ಸಮಾಧಾನ ಇರ್ತದೆ, ನನ್ನಲ್ಲಿಯೂ ಸಮಾಧಾನ ಇರ್ತದೆ. ಆ ರೀತಿಯಾಗಿರ್ತದೆ ಅದರ ಸೂಚನೆ. ಓಕೆ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಒಂದು ಸಣ್ಣ ವಿರಾಮದ ನಂತರ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕಾರ್ಯಕ್ರಮ ಮುಂದುವರಿತದೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ಪ್ರಿಯ ವೀಕ್ಷಕರೇ, ಸಣ್ಣ ವಿರಾಮದ ನಂತರ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಸ್ವಾಗತಿಸ್ತೇವೆ. ಸಹೋದರ ಚಂದ್ರು ಎಂಬಂಥವರು ಕರೆಯ ಬಗ್ಗೆ ಅನೇಕ ತಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಎನಿಸ್ತೇನೆ ಆ ಚಂದ್ರು ಎಂಬಂಥವರು ಸೇವೆಯಾಗೆ ಕರೆ ಇದೆ ಎಂಬುದಾಗಿ ಅವರು ಈ ರೀತಿಯ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನಿಸ್ತದೆ. ಆ ಚಂದ್ರು ಎಂಬಂಥ ಸಹೋದರ ಕೇಳಿದಂಥ ಕೆಲವೊಂದು ಪ್ರಶ್ನೆಗಳು ನಾವು ಈಗಾಗಲೇ ನೋಡಿದೆ. ಕರೆಯಲ್ಲಿ ಎಷ್ಟು ವಿಧ ಮತ್ತು ಯಾವ ತರಹದ ವ್ಯಕ್ತಿಗಳನ್ನು ದೇವರು ಕರೀತಾನೆ, ದೇವರ ಕರೆ ನನಗಿದೆ ಎಂಬುದಾಗಿ ತಿಳಿದುಕೊಳ್ಳುವುದು ಅಥವಾ ಅರ್ಥ ಮಾಡಿಕೊಳ್ಳುವುದು ಹೇಗೆ, ಅದರ ಸೂಚನೆ ಏನು, ಇದರ ಬಗ್ಗೆ ನಾವು ಈಗಾಗಲೇ ಸೇವಕರೊಂದಿಗೆ ನಾವು ಚರ್ಚಿಸಿದೆವು. ಈಗ ಪಾಸ್ಟ್ರೆ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಯಾವುದು ಸೇವೆಯ ಕರೆಗೆ ಮಾರ್ಗದರ್ಶನವಾಗಿರ್ತದೆ? ಪ್ರಾರ್ಥನೆ. ಪ್ರಾರ್ಥನೆ ಅದರ ಮಾರ್ಗದರ್ಶನ. ಯಾಕೆಂದರೆ ಸೇವೆಗೆ ಯಾವುದು ಮಾರ್ಗದರ್ಶನ ಅಂದರೆ ಯೇಸು ಕ್ರಿಸ್ತನು ತಾನೇ ತೋರಿಸ್ತಾ ಇದ್ದಾರೆ. ದೀಕ್ಷಾ ಸ್ನಾನವಾದ ನಂತರವೇ ಆತನು ಬೇರ್ಪಡಿಸಲ್ಪಟ್ಟು 40 ದಿನಗಳ ಕಾಲ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದ. ನಮ್ಮನ್ನು ದೇವರು ಸೇವೆಗೆ ಕರಿತಾನೆ ಅನ್ನುವುದಕ್ಕೆ ಮಾರ್ಗದರ್ಶನವೇ ನನ್ನಲ್ಲಿ ಹೆಚ್ಚಾಗುವಂಥ ಪ್ರಾರ್ಥನೆಯ ಗುಣ. ಪ್ರಾರ್ಥನೆ ಅನ್ನುವಂಥದ್ದನ್ನು ನಾವುಗಳು ಹೊಂದಿಕೊಳ್ಳುವಾಗ ನಮ್ಮಲ್ಲಿ ಭಾರ ಹೆಚ್ಚಾಗ್ತಾ ಇರ್ತದೆ. ಈ ಒಂದು ಎಕ್ಸಾಂಪಲ್, ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರುವಂಥ ವ್ಯಕ್ತಿ ಅದರಲ್ಲಿ ಭಾರ ಉಳ್ಳವನಾಗಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಸ್ಪಿರಿಟ್ ವಿಲ್ ಲೀಡ್ ಹಿಮ್ ಇನ್ ಟು ಅನದರ್ ಪಾಯಿಂಟ್. ಇನ್ನೊಂದು ಅಂಶವನ್ನು ಪರಿಶುದ್ಧಾತ್ಮ ಆತನಿಗೆ ತೋರಿಸ್ತಾನೆ. ಆಗ ಆತನು ತಾನೇ ನಿರತನಾಗ್ತಾ ಇರ್ತಾನೆ ಪ್ರಾರ್ಥನೆಯಲ್ಲಿ. ವ್ಯರ್ಥವಾಗಿ ಸಮಯವನ್ನು ಕಳೆಯುವವನಲ್ಲ, ಸುತ್ತಾಡುವವನಲ್ಲ, ಜನಗಳೊಂದಿಗೆ ಹರಟೆಯ ಮಾತುಗಳನ್ನು ಆಡುವವನಲ್ಲ. ಸೇವೆಗೆ ಮಾರ್ಗದರ್ಶನವನ್ನು ಯಾರು ಹೊಂದ್ತಾರೆ, ಸೇವೆಗೆ ಮಾರ್ಗದರ್ಶನ ಯಾವುದು? ಪ್ರಾರ್ಥನೆ ಮಾಡುವವನು ಸೇವೆಗೆ ಮಾರ್ಗದರ್ಶನವನ್ನು ಹೊಂದ್ತಾನೆ. ಸುಮ್ಮನೆ ಈಗ ಒಂದು ಎಕ್ಸಾಂಪಲ್ ಹೇಳ್ಬೋದು, ನಾವು ಸೇವೆಗೆ ನನ್ನನ್ನು ದೇವರು ಕರೆದಿದ್ದಾನೆ ಅಂತ. ಆದರೆ ಯಾವುದೇ ಸಮಯದಲ್ಲೂ ಕೂಡ ವಾಕ್ಯ ಓದಲ್ಲ, ಯಾವುದೇ ಸಮಯದಲ್ಲೂ ಪ್ರಾರ್ಥನೆ ಮಾಡಲ್ಲ. ಹೊರಗಡೆ ಹೇಳ್ತಾರೆ ದೇವರು ನಮ್ಮನ್ನು ಕರೆದಿದ್ದಾರೆ. ಬಟ್ ಯಾರನ್ನು ದೇವರು ಕರೆದಿರ್ತಾನೋ ತನ್ನ ಸಾನ್ನಿಧ್ಯದಲ್ಲಿ ಅವ್ರನ್ನ ಕುಂದಿರಿಸ್ತಾನೆ. ಯಾಕೆಂದರೆ ಆತನು ಕರೆದಿದ್ದಾನೆ ಅಂದಮೇಲೆ ದಿನನಿತ್ಯವೂ ಅವರಿಗೆ ಆತನು ಬೋಧಿಸುವವನಾಗಿರ್ತಾನೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ತನ್ನೊಂದಿಗೆ ಇರಲಿಕ್ಕಾಗಿ ಕರೆದ ಮೇಲೆ ತನ್ನೊಂದಿಗೆ ಅವ್ರನ್ನ ಇಟ್ಕೊಂಡ. ತನ್ನೊಂದಿಗೆ ಆತನ ಇಟ್ಕೊಂಡ ಆದಮೇಲೆ ತನ್ನ ಕುರಿತಾದಂಥ ಮರ್ಮಗಳನ್ನು ಆತನು ಹೇಳ್ಕೊಟ್ಟ. ತನ್ನ ಕುರಿತಾದಂಥ ಮರ್ಮಗಳನ್ನು ತಿಳಿದ ಮೇಲೆ ಎಲ್ಲವನ್ನ ಅರಿತವರಿಗೆ ಆತನು ಹೇಳ್ತಾ ಇದ್ದಾನೆ, ಈಗ ನೀವು ಹೋಗಿ ಲೋಕದ ಕಟ್ಟ ಕಡೆಯವರೆಗೆ ನನ್ನ ಸಾಕ್ಷಿಗಳಾಗಿರ್ರಿ. ಅದರ ಅರ್ಥ ನಾವು ಯಾವಾಗಲೂ ಲೈಫಲ್ಲಿ ಅರ್ಥ ಮಾಡ್ಕೋಬೇಕು. ನನಗೆ ಸೇವೆ ಇದೆ. ಇಟ್ ಈಸ್ ಆಲ್ವೇಸ್ ಪೀಪಲ್ ಥಿಂಗ್ಸ್ ಸೇವೆ ಅನ್ನುವಂಥದ್ದು ಒಂದು ಪರ್ಫಾರ್ಮೆನ್ಸ್ ಎಂಬುದಾಗಿ. ನಾನು ಹೇಳ್ತೇನೆ, ಸೇವೆ ಅನ್ನುವಂಥದ್ದು ಪರ್ಫಾರ್ಮೆನ್ಸ್ ಅಲ್ಲ, ಸೇವೆ ಅನ್ನುವಂಥದ್ದು ಬ್ಯಾಟಲ್ಶಿಪ್. ಅದು ಯುದ್ಧ ರಣರಂಗ. ದಿನನಿತ್ಯವೂ ಪ್ರಾರ್ಥನೆಯಲ್ಲಿ ಕೆಲ ವಿಷಯಗಳ ಕುರಿತಾಗಿ ಹೋರಾಟ ಮಾಡ್ತಾನೇ ಇರಬೇಕು. ಯೇಸುಸ್ವಾಮಿ ಅದ್ಭುತಗಳೆಲ್ಲರಿಗೂ ಇಷ್ಟ. ಯೇಸುಸ್ವಾಮಿ ಮಾಡಿದಂಥ ಮಹತ್ ಕಾರ್ಯಗಳೆಲ್ಲರಿಗೂ ಇಷ್ಟ. ಮಹತ್ ಕಾರ್ಯಗಳ ಹಿಂದೆ ಒಂದು ಕಾರ್ಯ ನಡೀತಾ ಇತ್ತು, ಅದುವೇ ರಾತ್ರಿಯ ಸಮಯದಲ್ಲಿ ಪ್ರಾರ್ಥನೆ. ಸೇವೆಗೆ ಮಾರ್ಗದರ್ಶನ ಬರುವಂಥದ್ದು ಪ್ರಾರ್ಥನೆ ಮಾಡುವಾಗಲೇ.
ಸೇವೆಯ ಮಾರ್ಗದರ್ಶನ ಪ್ರಾರ್ಥನೆಯ ಬುನಾದಿಯಿಂದ ಕಟ್ಟಲ್ಪಡುವಂಥದ್ದಾದರೆ ನೆಲೆ ನಿಲ್ತದೆ. ಕೆಲವು ಸಾರಿ ನಾವೇನು ಮಾಡ್ತೀವಿ ಅಂತಂದರೆ ನಮ್ಮ ಶಾರೀರಿಕ ಜ್ಞಾನದಲ್ಲಿ ಕಟ್ಟಲಿಕ್ಕೆ ಹೋಗ್ತೇವೆ, ಶಾರೀರಿಕವಾದಂಥ ಮಾತುಗಳಿಂದ ಕಟ್ಟಲಿಕ್ಕೆ ಹೋಗ್ತೇವೆ. ಹೋಗುವಂಥ ಜೋರಾಗಿ ವೇಗವಾಗಿ ಹೋಗ್ತಾ ಇರುವಂಥ ರೈಲು ಹಳಿ ತಪ್ಪಿದ ಮೇಲೂ ಕೂಡ ಹೋಗ್ತದೆ, ಹಳಿ ತಪ್ಪಿದ ಮೇಲೂ ಕೂಡ ಹೋಗ್ತದೆ, ಭಾಳ ದೂರ ಹೋಗಲ್ಲ, ಒಂದು ಸ್ವಲ್ಪ ದೂರ ಹೋಗಿ ನಿಲ್ತದೆ. ಬಟ್ ದೇವರು ತನ್ನ ಕ್ರಮದಲ್ಲಿ ತನ್ನ ದಾರಿಯಲ್ಲಿ ನಡೆಸುವಂಥ ಸೇವೆ ಅದು ಹಾಳಾಗೋದಿಲ್ಲ. ಅದಕ್ಕೆ ಪುಲಿಸ್ ಸ್ಟಾಪ್ ಇಲ್ಲ, ಅದನ್ನು ಆತ ನಡೆಸ್ತಾ ಇರ್ತಾನೆ. ಯಾಕೆಂದರೆ ಅವರ ಮಾರ್ಗದರ್ಶನದಲ್ಲಿ ನಾವಿದ್ದೀವಿ, ನಮ್ಮ ಶರೀರದಲ್ಲಿ ನಾವಿಲ್ಲ, ಆತನ ನಡೆಸುವಿಕೆಯಲ್ಲಿ ನಾವಿದ್ದೇವೆ. ಶಾರೀರಿಕವಾದಂಥ ಮಾತುಗಳು ಏನು ಮಾಡ್ತದೆ ಅಂತಂದರೆ ನಮ್ಮನ್ನು ಕೆಡಿಸುವಂಥದ್ದಾಗಿರ್ತದೆ. ಆತ್ಮಿಕವಾದಂಥ ಆಲೋಚನೆಗಳು ನಮ್ಮನ್ನು ಮುನ್ನಡೆಸುವಂಥದ್ದಾಗಿರ್ತದೆ. ಯಾವಾಗ ದೇವರಿಗೂ ದೇವರ ವಾಕ್ಯಕ್ಕೂ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದಕ್ಕೂ ಪ್ರಾಧಾನ್ಯತೆಯನ್ನು ಕೊಡ್ತೇವೋ, ಕರ್ತನು ತಾನೇ ವಾಕ್ಯದ ಮೂಲಕ ಮಾರ್ಗದರ್ಶನ ಕೊಡ್ತಾನೆ. ಪ್ರಾರ್ಥನೆ ಮಾಡೋ ಕೂತ್ಕೊಳ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಅದಾದ ನಂತರ ಒಂದು ವಾಕ್ಯ ಓದ್ತೀರಿ. ವಾಕ್ಯ ಓದಾಗ ಆತನು ನಿಮ್ಮನ್ನು ಸೇವೆ ಕುರಿತಾಗಿ ಬಲಪಡಿಸ್ತಾನೆ. ಕೆಲವು ವಾಕ್ಯಗಳಲ್ಲಿ, ಕೆಲವು ವಿಷಯಗಳಲ್ಲಿ ಸೇವೆ ಕುರಿತಾಗಿ ಆತನು ಪ್ರಬಲಪಡಿಸ್ತಾನೆ ನಮ್ಮನ್ನು. ಯಾವ ರೀತಿಯಾಗಿ ಆತನು ತನ್ನ ಸೇವಕರನ್ನು ಆರಿಸ್ಕೊಂಡಂಥ ಸೇವಕರು ಎಂತೆಂಥ ಬಲಹೀನತೆಯಲ್ಲಿದ್ದರು. ದೇವರು ಆರಿಸ್ಕೊಂಡಾಗ ಒಬ್ಬ ಅಪನಂಬಿಗಸ್ತನನ್ನು ಕೂಡ ಆರಿಸ್ಕೊಂಡಿದ್ರು, ಸಂಶಯ ಪಡುವವನ್ನು ಕೂಡ ಆರಿಸ್ಕೊಂಡಿದ್ರು. ಆದರೆ ಅವನನ್ನು ಕೂಡ ಜೊತೆಗೆ ಇಟ್ಕೊಂಡು ಅದ್ಭುತ ಮಾಡಿದ್ರು. ಸಂಶಯ ಪಡುವವನನ್ನು ಮುಂದೆ ಇಟ್ಕೊಂಡು ದೇವರು ಅದ್ಭುತ ತೋರಿಸಿದ್ರು. ನಾನು ಹೇಳ್ತಾ ಇರೋದು, ದೇವರು ನನ್ನನ್ನು ನಿಮ್ಮನ್ನು ಸೇವೆಯಲ್ಲಿ ಮಾರ್ಗದರ್ಶನ ಮಾಡುವಂಥದ್ದು ಯಾವಾಗ ಅಂದರೆ ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವಾಗ ಮಾತ್ರ. ಪ್ರಾರ್ಥನೆ ಇಲ್ಲದೆ ಸೇವೆ ಜ್ಞಾನದಲ್ಲಿ ನಡೀತದೆ, ಆತ್ಮಿಕವಾದಂಥ ಒಂದು ಫ್ಲೋ ಅಲ್ಲಿರಲ್ಲ. ಅಷ್ಟೇ. ಈಗ ನಾನೊಂದು ಹೇಳುವುದಂತ ಹೇಳಿದರೆ, ಹೆಚ್ಚು ಪ್ರಾರ್ಥನೆ ಎಂಬುವಂಥದ್ದು ಹೆಚ್ಚು ದೇವರ ನಡೆಸುವಿಕೆಗೆ ಕಾರಣ ಉಂಟು. ಎಸ್, ಯಾಕೆಂದರೆ ಅವರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ತೇವೆ. ಹೌದು, ದೇವರು ಅದ್ಭುತಗಳನ್ನ ಮಾಡಿದವ್ರನ್ನ ಹುಡುಕ್ತಾ ಇಲ್ಲ, ದೇವರು ಪ್ರವಾದಿಗಳನ್ನ ಹುಡುಕ್ತಾ ಇಲ್ಲ. ದೇವರು ಹುಡುಕ್ತಾ ಇರುವಂಥದ್ದು ತನ್ನ ಚಿತ್ತವನ್ನು ನೆರವೇರಿಸುವವರನ್ನು. ತನ್ನ ಚಿತ್ತವನ್ನು ನೆರವೇರಿಸುವವರು ಯಾರು? ತಂದೆ ಏನು ಹೇಳ್ತಾನೋ ಅದನ್ನು ಮಾಡೋರು. ತಂದೆ ಹೇಳಿದ್ದನ್ನೇ ಮಾಡಿದ್ದು ಯೇಸು ಕ್ರಿಸ್ತನ್. ತಂದೆಯೊಂದಿಗೆ ಸಂಪರ್ಕವನ್ನು ಹೊಂದಿದವನೇ ಯೇಸು ಕ್ರಿಸ್ತನ್. ಆತನು ತನ್ನ ತಂದೆಯನ್ನು ತ್ಯಜಿಸಿ ಕೆಳಗೆ ಬಂದರು, ಶಾರೀರಿಕವಾಗಿ ಇಲ್ಲಿಗೆ ಬಂದರು, ಶರೀರ ಸಂಬಂಧದಲ್ಲಿ ಅಲ್ಲ. ಆತನು ಬಂದಂಥದ್ದು ಆತ್ಮವನ್ನು ಹೊಂದಿಕೊಂಡವನಾಗಿ ಬಂದ. ಯಾವ ಆತ್ಮ ಅದು? ತಂದೆಯ ಹೃದಯ ಏನಾಗಿದೆಯೋ ಅದನ್ನು ನಾನು ನೆರವೇರಿಸಬೇಕು. ತಂದೆಯ ಮನಸ್ಸೇನೋ ಅದನ್ನು ನಾನು ನೆರವೇರಿಸಬೇಕು. ಆದರೆ ಅದನ್ನು ಮಾಡ್ತಾ ಇದ್ದ, ಸೇವೆಯಲ್ಲಿ ಅದನ್ನು ಮಾಡ್ತಾ ಇದ್ದ. ಅದಾದಮೇಲೆ ಮತ್ತೆ ತಂದೆಯೊಂದಿಗೆ ಸಂಪರ್ಕ ಮಾಡ್ತಾ ಇದ್ದ. ಅನೇಕರು ನಾವು ಕೂಡ ಸೇವೆ ಮಾಡ್ತೀವಿ ಅಂತ ಹೇಳ್ತೇವೆ, ಸೇವೆಗೆ ನಮಗೆ ಅದು ಇದು ಬೇಕು ಅಂತ ಹೇಳ್ತೇವೆ. ಅಲ್ಲೋ ಕೈ ಇಟ್ಟೆ, ಇಲ್ಲೋಗಿ ಪ್ರಾರ್ಥನೆ ಮಾಡಿದೆ, ಅಲ್ಲಿ ಅಭಿಷೇಕ ಬಂತು, ಇಲ್ಲಿ ಬಂತು. ಬಟ್ ಹಿಂತಿರುಗಿ ಬಂದು ನೀನು ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆದ ನೀನು, ಅಥವಾ ನೀನು ಕೈ ಇಟ್ಟಾಗ ಪ್ರಾರ್ಥನೆ ಮಾಡಿದಾಗ ಬಿಡುಗಡೆಗಳು ಸೌಖ್ಯತೆಗಳು ಆದಾಗಲೇ ಅಲ್ಲೇ ತೃಪ್ತಿ ಆದ. ನಿನ್ನ ಸೇವೆ ಮುಂದಕ್ಕೆ ಹೋಗಬೇಕು ಅನ್ನೋ ಮಾರ್ಗದರ್ಶನ ನಿನಗೆ ಬೇಕು ಅಂದರೆ ನೀನು ಪ್ರಾರ್ಥನೆಯಲ್ಲಿರಬೇಕು. ಅವಾಗಲೇ ದೇವ್ರು ನಡೆಸೋದು ನಮ್ಮನ್ನು. ಅಲ್ಲದೆ ನನಗೆಲ್ಲ ಗೊತ್ತು, ನಾನು ಚಿಕ್ಕ ವಯಸ್ಸಿಂದ ವಾಕ್ಯ ಕೇಳಿದ್ದೀನಿ, ನನಗೆಲ್ಲ ಅರಿವಿದೆ. ಅರಿವಿನಿಂದ ಅಲ್ಲ ಮಾರ್ಗದರ್ಶನ, ಆತ್ಮನಿಂದ ಮಾರ್ಗದರ್ಶನ ಬರ್ತದೆ. ಯಾಕೆಂದರೆ ನಮಗಾಗಿ ಯೇಸು ಕ್ರಿಸ್ತನ್ ತಾನು ಹೇಳಿದ, ನಾನು ನಿಮಗೊಬ್ಬ ಸಹಾಯಕನನ್ನು ಕೊಡ್ತೇನೆ, ಆತನು ನಿಮ್ಮನ್ನು ಸಕಲ ವಿಧದಲ್ಲಿಯೂ ಸತ್ಯದ ಮಾರ್ಗದಲ್ಲಿ ನಡೆಸ್ತಾನೆ. ಮತ್ತು ಅವರನ್ನೇ ನಾವು ಹೊಂದ್ಕೊಳ್ಳಿಲ್ಲ ಅಂದರೆ ನಾವು ಯಾವ ರೀತಿಯಾಗಿ ಸತ್ಯವನ್ನು ಬೇರೆಯವರಿಗೆ ಪ್ರಕಟ ಮಾಡ್ತೇವೆ? ಅದಕ್ಕಾಗಿ ಆ ಸತ್ಯದ ಮಾರ್ಗವನ್ನು ಹೊಂದ್ಕೋಬೇಕು ಅಂದರೆ ಪ್ರಾರ್ಥನೆಯೇ ಬುನಾದಿಯಾಗಿರ್ತದೆ. ಸೇವೆಯ ಮಾರ್ಗದರ್ಶನ ಪ್ರಾರ್ಥನೆಯೇ ಬುನಾದಿ. ಅದಾದಮೇಲೆ ನಿನ್ನ ಪ್ರಾರ್ಥನೆಯಲ್ಲಿ ನಿರತನಾಗಿ ಇದ್ಮೇಲೆ ದೇವರು ಕೆಲವರನ್ನು ನಿನಗಾಗಿ ಎಬ್ಬಿಸ್ತಾನೆ. ಅಂದರೆ ವಾಕ್ಯ ಓದೋದ್ರ ಮೂಲಕ ಮಾತನಾಡ್ತಾನೆ, ನಿನ್ನ ಸೇವೆಗೆ ಈ ರೀತಿಯಾಗಿ ಹೋಗಬೇಕು ಅಂತ. ಇಲ್ಲಾಂದರೆ ತನ್ನ ಪ್ರವಾದಿಗಳನ್ನ ಕಳಿಸಿ ಮಾತನಾಡ್ತಾನೆ. ಇಲ್ಲಾಂದರೆ ನಿನ್ನ ಸಭೆಯಲ್ಲಿರುವಂಥ ಸಭಾಪಾಲಕರೊಂದಿಗೆ ದೇವರು ಹೇಳ್ತಾನೆ. ಅದು ಯಾವ ರೀತಿ ಆಗಬೇಕಾದ್ರೂ ಆಗಿರ್ಬೋದು. ನಾವೇನು ಮಾಡಬಾರ್ದು? ಆತನ ಮಾರ್ಗದರ್ಶನವನ್ನು ಬಿಟ್ಟು ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಆತನ ಮಾರ್ಗದರ್ಶನವೇ ಪ್ರಾರ್ಥನೆ. ಫಸ್ಟ್ ಇನ್ನೊಂದು ಪ್ರಶ್ನೆ, ಇದು ನಾನು ಕೇಳುವಂಥದ್ದು. ಈಗ ಅನೇಕರು ಪ್ರಾರ್ಥನೆ ಇಲ್ಲ, ಪ್ರಾರ್ಥನೆ ಎಂಬುವಂಥದ್ದು ಅವರಿಗೆ ಇಷ್ಟನೂ ಆಗೋದಿಲ್ಲ. ಏನೋ
ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಮಾಡ್ತಾರೆ. ಬಟ್ ಅವರು ಸೇವೆ ವಿಷಯವಾಗಿ ಹೇಳ್ತಾರೆ, ನನಗೆ ಸೇವೆ ಇದೆ, ನಾನು ಸೇವೆ ಮಾಡ್ತೇನೆ, ಅಥವಾ ಯಾರೋ ವ್ಯಕ್ತಿಗಳು ನೋಡುವಾಗ ಹಾಗೆ ನನಗೆ ಸೇವೆ ಮಾಡಬೇಕೆಂಬುದಾಗಿ. ಅಂಥವ್ರಿಗೆ ನೀವು ಏನು ಹೇಳ್ತೀರಿ? ಭಾರ ಇಲ್ಲದೆ ಸೇವೆ ನಡೆಯಲ್ಲ. ಏಕೆಂದರೆ ಪೇತ್ರನನ್ನು ಕರ್ತನು ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ಪೇತ್ರನಿಗೆ ಯೇಸು ಹೇಳುವಂಥ ಒಂದು ಮಾತು, ಆಳವಾದ ಕಡೆಗೆ ನಿನ್ನ ಬಲೆಯನ್ನು ಬೀಸಬೇಕು. ಮತ್ತು ಅದೇ ಕರ್ತನು ತಾನೇ ತಿಳಿಸಿಕೊಡುವಂಥದ್ದೇನೆಂದರೆ, ಮೇಲಿನವುಗಳ ಮೇಲೆ ಮನಸ್ಸಿಡಬೇಕು. ಇಲ್ಲಿ ಕೆಳಮಟ್ಟದಲ್ಲಿ ಆಗಿದಾಗ ಮೀನುಗಳ ಲಭ್ಯವಾದವು, ಮೇಲಿನವುಗಳನ್ನು ಹುಡುಕಿದಾಗ ಅದ್ಭುತಗಳು ನಡೆದವು. ನಾನು ಹೇಳುವಂಥದ್ದು ಒಂದೇ, ಇಟ್ ಈಸ್ ನಾಟ್ ಆನ್ ಎ ಶೋ. ಸೇವೆ ಎನ್ನುವಂಥದ್ದು ಶೋ ಅಲ್ಲ. ಬಂದಮೇಲೆ ಹೇಳ್ತಾರೆ ಕೆಲವರು, ಅಯ್ಯೋ ಸೇವೆಗೆ ಬಂದೆ, ಭಾಳ ಅನುಭವಿಸ್ಬಿಟ್ಟೆ ಬ್ರದರ್ ಅಂತ ಹೇಳ್ತಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಕರ್ತನು ಕರೆದ್ರೆ ಸರಿಯಾಗೇ ಕರೀತಾನೆ. ಕರ್ತನು ಕರೆದರೆ ಕ್ರಮದಿಂದ ಕರೀತಾನೆ. ಕರ್ತನು ಕರೆಯುವಂಥವರ ಹೃದಯವನ್ನು ನೋಡಿ ಕರೀತಾನೆ, ಎಂಥ ಹೃದಯ ಹೊಂದಿದ್ದಾನೆ ಅಂತ. ಏಕೆಂದರೆ ನೀವು ಆ ರೀತಿಯಾಗಿ ಜ್ಞಾನದಲ್ಲಿ ಸೇವೆ ಮಾಡೋರನ್ನ ನೋಡಿದ್ದೀರಿ, ಜ್ಞಾನದಲ್ಲಿ ಮಾತನಾಡೋರನ್ನು ಕೂಡ ನೋಡಿದ್ದೀರಿ. ಆದರೆ ಲೋಕದ ಜ್ಞಾನ ಕಸ ಅಂತ ಒಬ್ಬ ದೇವರ ಸೇವಕ ಹೇಳ್ತಾನೆ, ಅವನೇ ಪೌಲನು. ಲೋಕದ ಜ್ಞಾನವನ್ನು ನಾನು ಕಸ ಅಂತ ಎಣಿಸ್ತೀನಿ ಅಂತಾನೆ. ಹೆಸರಿಗೆ ನೋಡೋಕ್ಕೆ ವೇದ ಪಂಡಿತರಾದಂತಹ ಗಮಲಿಯೇಲನ ಕೈ ಕೆಳಗೆ ಬೆಳೆದಂಥ ಪೌಲನು ಕೂಡ ವೇದ ಪಂಡಿತನು. ಆದರೆ ಎಲ್ಲವನ್ನ ಅರಿತವನಾದಂಥ ಪೌಲನು ಆತ್ಮದ ವಿಷಯಕ್ಕೆ ಬರುವಾಗ ಅವನು ಹೇಳ್ತಾನೆ, ಲೋಕದ ಸಕಲ ಜ್ಞಾನಗಳನ್ನು ನಾನು ಏನಂತ ಹೇಳಿಸ್ತೇನೆ, ಕಸ ಅಂತ ಎಣಿಸ್ತೇನೆ ಅಂತ. ದೇವರ ದೃಷ್ಟಿಯಲ್ಲಿ ಅವೆಲ್ಲವುಗಳು ಕೂಡ ಏನಾಗಿದೆ, ಕಸುವಾಗಿದೆ. ನಾವು ಅದಕ್ಕೆ ಈ ಜ್ಞಾನದಲ್ಲಿ ಸೇವೆ ಮಾಡುವಂಥವ್ರಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ, ನಿನ್ನ ಜ್ಞಾನ ತಪ್ಪಲ್ಲ, ನಿನ್ನ ಜ್ಞಾನ ಅವಶ್ಯಕತೆಯೇ. ಆದರೆ ಸೇವೆಗೆ ಆತ್ಮಿಕತೆಯೇ ಪ್ರಧಾನ, ಸೇವೆಗೆ ಆತ್ಮನ ಪ್ರೇರೇಪಣೆಯೇ ಪ್ರಧಾನ. ಇನ್ಸ್ಪಿರೇಷನ್ ಆಫ್ ದ ಹೋಲಿ ಸ್ಪಿರಿಟ್ ನಿನ್ನಲ್ಲಿ ಸೇವೆಯ ಕುರಿತಾಗಿ ಇಲ್ಲ ಅಂತಂದರೆ ನಿನ್ನ ಸೇವೆ ಮಧ್ಯಂತರದಲ್ಲಿ ನಿಂತು ಹೋಗ್ತದೆ. ಕೆಲವರು ಹೇಳ್ತಾರೆ, ಬ್ರದರ್ ನಾನು 2-3 ವರ್ಷದಿಂದ ಸೇವೆ ಮಾಡ್ತಾ ಇದ್ದೆ, ಈಗ ಸೇವೆ ಮಾಡ್ತಾ ಇಲ್ಲ, ದೇವರು ನನ್ನ ಬೇರೆ ಕಡೆ ಕರೆದಿದ್ದಾರೆ ಅಂತೇಳಿ ನಾನು ಬೇರೆ ಕಡೆಗೆ ಹೋಗಿದ್ದೀನಿ ಅಂತ ಹೇಳ್ತಾರೆ. ದಟ್ ಈಸ್ ನಾಟ್ ಅ ಟ್ರೂ ಗೈಡೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಯಾಕೆಂದರೆ ಕರ್ತನು ನಿನ್ನಿಂದ ಆರಂಭಿಸಿದ್ದನ್ನು ಕರ್ತನು ನೆರವೇರಿಸ್ತಾನೆ. ಆತನ ಅರ್ಧದಲ್ಲಿ ಕೈ ಬಿಡುವವನಲ್ಲ, ಆತನು ಮಧ್ಯದಲ್ಲಿ ನಿಲ್ಲಿಸುವವನಲ್ಲ, ಆತನು ಪರಿಪೂರ್ಣ ಮಾಡ್ತಾನದು. ನಮ್ಮ ಜ್ಞಾನದಲ್ಲಿ ನಾವು ಸೇವೆ ಮಾಡುವಂಥದ್ದು ನಾನು ಹೇಳ್ತೇನೆ 100ಕ್ಕೆ 100ರಷ್ಟು ಅದು ಶೂನ್ಯ ಆಗ್ತದೆ. ಮತ್ತು ಜ್ಞಾನದಿಂದ ಸೇವೆ ಮಾಡುವಂಥವರೇ ನಾನು ಹೇಳ್ತೇನೆ ಸಭೆಯಲ್ಲಿ ಅದ್ಭುತಗಳು ನಡಿಬೇಕು. ಜ್ಞಾನದ ಕ್ರಿಯೆಯಿಂದ ಸಭೆಯಲ್ಲಿ ಅದ್ಭುತಗಳು ನಡೆಯಲ್ಲ. ಜ್ಞಾನದ ಕ್ರಿಯೆಗಳಿಂದ ಸಭೆಯಲ್ಲಿ ಅದ್ಭುತಗಳು ನಡೆಯಲ್ಲ. ನಾನು ಕೂಡ ಸೇವೆ ಮಾಡ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡಿದರೂ ಕೂಡ ದೆವ್ವ ಓಡೋಗ್ಬೇಕಲ್ವ, ನಾನು ಪ್ರಾರ್ಥನೆ ಮಾಡಿದರೂ ಕೂಡ ರೋಗಗಳು ಬಿಟ್ಟು ಹೋಗ್ಬೇಕಲ್ವ. ಯೋಚನೆ ನಿನ್ನೊಳಗಿರುತ್ತೆ ವಿನಃ ಯೋಜಕನು ನಿನ್ನೊಳಗಿರಲ್ಲ. ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇರುವಂಥ ಪ್ರಾಮುಖ್ಯವಾದಂಥ ಅಂಶ, ಸ್ಪಿರಿಟ್ ಫಿಲ್ಡ್ ಮಿನಿಸ್ಟ್ರಿ ಈಸ್ ಆಲ್ವೇಸ್ ಗುಡ್ ಟು ಅಸ್. ಆತ್ಮನಿಂದ ತುಂಬಲ್ಪಟ್ಟಂಥ ಸೇವೆ ಯಾವಾಗಲೂ ನಮಗೆ ಒಳ್ಳೆಯದಾಗಿರ್ತದೆ. ಅದನ್ನು ಮಾಡುವಂಥವ್ರು ನಾವಲ್ಲ, ಅದನ್ನು ಮಾಡುವಂಥವ್ರು ದೇವರಾಗಿರ್ತಾರೆ. ಅವರು ಅದ್ಭುತ ಮಾಡ್ತಾರೆ, ಅವರು ಸೂಚಕ ಕಾರ್ಯ ತೋರಿಸ್ತಾರೆ, ಅವರು ರೋಗಗಳನ್ನ ಬಿಡುಗಡೆ ಮಾಡ್ತಾರೆ, ಅವರು ಭೂತಗಳನ್ನ ಓಡಿಸ್ತಾರೆ. ಅದಕ್ಕೆ ನಾವು ಕೆಲವು ಸಾರಿ ವಾಕ್ಯಗಳನ್ನು ಓದುವಾಗ ಪ್ರಕಟಣೆಯ ಪುಸ್ತಕದಲ್ಲಿ ಆಗಿರಬಹುದು ಅಥವಾ ಕರ್ತನ ಕ್ರಿಯೆಯ ಕುರಿತಾಗಿ, ಕರ್ತನ ರಾಜ್ಯದ ಕುರಿತಾಗಿ ನಾವು ಗಮನಿಸುವಾಗ ನಾವು ಹೇಳ್ತೇವೆ, ಸ್ವಾಮಿ ನಿನ್ನ ನಾಮದಲ್ಲಿ ನಾನು ದೆವ್ವ ಓಡಿಸಿದ್ದೀನಿ, ಸ್ವಾಮಿ ನಿನ್ನ ನಾಮದಲ್ಲಿ ನಾನು ಅನೇಕರಿಗೆ ಬಿಡುಗಡೆ ಮಾಡಿದ್ದೀನಿ, ಅದ್ಭುತ ಮಾಡಿದ್ದೀನಿ. ಯೇಸು ಸ್ವಾಮಿ ಏನಂತ ಹೇಳ್ತಾರೆ, ನೀನು ಯಾರೋ ನನಗೆ, ನನ್ನನ್ನು ನಿನ್ನನ್ನು ದೇವರು ಕರೆದಂಥ ಕರೆ ಅದಲ್ಲ. ನನ್ನನ್ನು ನಿನ್ನನ್ನು ದೇವರು ಕರೆದಂಥ ಕರೆ ಆತ್ಮನಿಂದ ತುಂಬಲ್ಪಟ್ಟ ಸೇವೆಯನ್ನು ಮಾಡಬೇಕು. ವೆನ್ ಜೀಸಸ್ ಫಿಲ್ಡ್ ವಿತ್ ದ ಸ್ಪಿರಿಟ್ ಆಫ್ ದ ಲಾರ್ಡ್, he started his ministry.
ಪರಿಶುದ್ಧಾತ್ಮನು ಯಾವಾಗ ತನ್ನ ಮೇಲೆ ದೇಹಾಕಾರವಾಗಿ ಯೇಸುವಿನೊಳಗೆ ಬಂದೋ, ಯೇಸು ತನ್ನ ಸೇವೆಯನ್ನು ಆರಂಭ ಮಾಡಿದ್ರು. ಅಲ್ಲಿ ತನಕ ಸೇವೆ ಆರಂಭವಾಗಲಿಲ್ಲ. ಆರಂಭದಲ್ಲಿ ನೋಡುವಾಗ ಇಗೋ ಸರ್ವಶಕ್ತನಾದಂತಹ ಯೆಹೋವನ ನೆರಳು ನಿನ್ನ ಮೇಲೆ ಬರ್ತದೆ, ಬರುವಾಗ ನೀನೇನಾಗ್ತೀಯಾ? ಗರ್ಭವನ್ನು ಧರಿಸಲ್ಪಡ್ತೀಯ. ಹುಟ್ಟುವಂಥದ್ದೇ ಆತ್ಮನ ಪ್ರೇರೇಪಣೆಯಿಂದಲೂ ಸರ್ವಶಕ್ತನಾದ ದೇವರ ನೆರಳಿನಿಂದಲೂ. ಅಂದರೆ ಆತನ ನೆರಳು, ಆತನ ಛಾಯೆ ಯಾವ ಥರ ಇದೆಯೋ ಅದೇ ಛಾಯೆ ಶಾರೀರಿಕವಾಗಿ ಲೋಕಕ್ಕೆ ಬಂತು. ಆವಾಗಲೇ ಮಾಡ್ಬೋದಾಗಿತ್ತಲ್ಲ ಸೇವೆ. ಯೇಸು ಸ್ವಾಮಿ ಎದ್ದ ತಕ್ಷಣ ನಾನು ಸೇವೆ ಮಾಡೋಕ್ಕೆ ಹೋಗ್ತೀನಿ ಅಂತ ಇದ್ದು ಹೋಗ್ಬಿಡ್ಬೋದಾಗಿತ್ತು. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ? ಮಾದರಿಯುತವಾದಂಥ ಸೇವೆಯನ್ನು ನನಗೆ ನಿನಗೆ ತೋರಿಸ್ಲಿಕ್ಕಾಗಿ ತನ್ನ ಸಮಯದವರೆಗೆ ಕಾಯ್ತಾ ಇದ್ದಾರೆ. ಕಾದ್ಮೇಲೆ ತನ್ನ ಮೇಲೆ ಬರುವಂಥ ಪವಿತ್ರಾತ್ಮವನ್ನು ಹೊಂದಿಕೊಂಡ ಮೇಲೆ ಸೇವೆ ಆರಂಭ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರತಿ ಒಬ್ಬೊಬ್ಬರು ಕೂಡ ಪವಿತ್ರಾತ್ಮನಿಂದಲೇ ಪ್ರೇರೇಪಿಸಲ್ಪಟ್ಟವರಾಗಿಯೂ ತುಂಬಲ್ಪಟ್ಟವರಾಗಿಯೂ ನಡೆಸಲ್ಪಟ್ಟವರಾಗಿಯೂ ಸೇವೆಯನ್ನು ಮಾಡಬೇಕು. ಜ್ಞಾನ ಶೂನ್ಯ. ಆತ್ಮನ ಕ್ರಿಯೆಗಳು ನೆಲೆ ನಿಲ್ಲುವಂಥವುಗಳು, ಫಲ ಕೊಡುವಂಥವುಗಳಾಗಿರ್ತದೆ. ಆಮೇಲೆ ಫಸ್ಟ್ ನೀವು ಹೇಳಿದ್ದು ನನಗೆ ಬಹಳ ಒಂದು ಅಂದರೆ ಒಂದು ಸೇವೆ ಎಂಬುವಂಥದ್ದು ಒಂದು ಶೋ ಅಲ್ಲ. ಸೇವೆ ಎಂಬುದಾಗಿ ಇನ್ನೊಂದು ಹೇಳಿದರೆ ಇಮಿಟೇಟ್ ಅಲ್ಲ ಯಾರೋ ವ್ಯಕ್ತಿಯನ್ನು. ಅದರಲ್ಲಿ ಇಮಿಟೇಟ್ ಮಾಡೋದಾದ್ರೆ ನಾವು ಆತನನ್ನೇ ಅಥವಾ ಅನುಕರಣೆ ಮಾಡೋದಾದ್ರೆ ಆತನನ್ನು ನಾವು ಅನುಕರಣೆ ಮಾಡಬೇಕು. ಹೌದು ಅಲ್ಲ ಫಸ್ಟ್ ಓಕೆ. ಅಂದರೆ ಸೇವೆ ಮಾಡುವಂಥ ಅಥವಾ ಯಾರಾದರೂ ಈ ರೀತಿಯ ನನಗೆ ಸೇವೆ ಇದೆ, ಅವರು ಸೇವೆ ಮಾಡ್ತಾರೆ, ನಾನು ಸೇವೆ ಮಾಡ್ತೇನೆ ಎಂಬುದಾಗಿ ಆ ರೀತಿಯಲ್ಲಿ ಇಟ್ ಈಸ್ ನಾಟ್ ಅನ್ ಎ ಕಾಂಪಿಟೇಷನ್. ಈಗ ಪಾಸ್ಟರ್ ನೀವು ಸೇವೆ ಮಾಡ್ತಾ ಇದ್ರಿ ಅಂತೇಳಿ ನೀವು ಮಾಡುವಂಥ ಜಾಗದಲ್ಲಿ ಬಂದು ಮಾಡುವಂಥದ್ದಲ್ಲ ಸೇವೆ. ಸೇವೆ ಅಂತಂದರೆ ಕರ್ತನು ಕರಿತಾನೆ, ಕರೆದಂಥ ಜಾಗವನ್ನು ಬೇರೆ ಕಡೆ ತೋರಿಸ್ತಾನೆ. ಕರೆದ ಮೇಲೆ ಅದೇ ಊರಲ್ಲ, ಅದೇ ನಿನ್ನ ಚರ್ಚ್ ಪಕ್ಕದಲ್ಲೇ ಮಾಡುವಂತಲ್ಲ ದೇವ್ರು ಹೇಳೋದು. ದೇವ್ರು ನಿನ್ನನ್ನು ಕರ್ಕೊಂಡೋಗಿ ದೂರ ಮಾಡ್ತಾನೆ. ಕರೆಗೆ ಮತ್ತೊಂದು ಉದ್ದೇಶ ಇದೆ. ಎಸ್, ಉದ್ದೇಶ ಉಳ್ಳವನಾಗಿ ದೇವ್ರು ಕರೀತಾನೆ ಅಲ್ವಾ? ಹೌದು. ಓಕೆ, ಫಸ್ಟ್ ಇನ್ನೊಂದು ಪ್ರಶ್ನೆ ಅವ್ರು ಕೇಳುವಂಥದ್ದು, ನನ್ನ ಕರೆಯು ವೈಯಕ್ತಿಕತೆಯಲ್ಲಿ ನನಗೆ ಯಾವಾಗ ತೋರಿ ಬರ್ತದೆ? ನನ್ನ ಕರೆಯು ನನ್ನ ವೈಯಕ್ತಿಕತೆಯಲ್ಲಿ ಯಾವಾಗ ನನಗೆ ತೋರಿ ಬರ್ತದೆ? ವೆನ್ ಯು ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು, ಈಗ ನೀವು ಸಭಾಪಾಲಕರಾಗಿರ್ತೀರಿ, ಕರ್ತನ ಕರೆಯ ಕುರಿತಾಗಿ ನೀವು ಮಾತನಾಡ್ತಾ ಇರ್ತೀರಿ, ಅಥವಾ ಕರ್ತನಿಗಾಗಿ ಎಷ್ಟು ಜನ ನಿಮ್ಮನ್ನು ನೀವು ಸಿದ್ಧ ಮಾಡ್ಕೊಳ್ತೀರಿ ಎಂಬುದಾಗಿ ಕೇಳ್ತಾ ಇರ್ತೀರಿ, ಕರ್ತನಿಗಾಗಿ ಚಲಿಸ್ಲಿಕ್ಕೆ ಎಷ್ಟು ಜನ ಇದ್ದೀರಿ ಅಂತ ನೀವು ಕೇಳ್ತೀರಿ. ಕೇಳುವಂಥ ಸಮಯದಲ್ಲಿ ನನ್ನೊಳಗಡೆ ದೇವರು ಒಂದು ಪ್ರೇರೇಪಣೆಯನ್ನು ಇಟ್ಟಿದ್ದರೆ ಆವಾಗ ನನಗೆ ತೋರಿಸ್ತದೆ. ನಾನು ಮೊದಲೇ ಹೇಳಿದೆ, ಪ್ರಾರ್ಥನೆ ಎನ್ನುವಂಥದ್ದೇ ಒಂದು ಮಾರ್ಗದರ್ಶನವಾಗಿರ್ತದೆ. ಈಗ ನಾನು ಹೇಳ್ತಾ ಇದ್ದೇನೆ, ವಾಕ್ಯ ಎನ್ನುವಂಥದ್ದು ಕೂಡ ನನಗೇನಾಗಿರ್ತದೆ? ಒಂದು ಪ್ರೇರೇಪಣೆ ಆಗಿರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ನಾನು ಕೇಳುವಂಥ ವಾಕ್ಯ ನನಗಾಗಿ ಅಂತ ಇದ್ದರೆ, ಆ ನನಗಾಗಿ ಕೇಳಿದಂಥ ವಾಕ್ಯ ನನ್ನಲ್ಲಿ ಕ್ರಿಯೆ ಮಾಡ್ತದೆ. ಯಾಕೆಂದರೆ ನನ್ನನ್ನು ನಿಮ್ಮನ್ನು ಕ್ರಿಸ್ತನು ಪ್ರೀತಿಸಿದ ಕಾರಣದಿಂದ ಮಹಿಮೆಯ ಸಿಂಹಾಸನವನ್ನು ತ್ಯಜಿಸಿ ಕೆಳಗಿಳಿದು ಬಂದ. ಯಾವಾಗ ಕ್ರಿಸ್ತನು ನನ್ನನ್ನು ಪ್ರೀತಿಸಿದಂಥ ವಿಧವನ್ನು ನಾವುಗಳು ಅರ್ಥಕೊಳ್ತೇವೋ, ಅಥವಾ ಒಂದು ಸಭೆಯಲ್ಲಿ ಸಭಾಪಾಲಕರು ಪ್ರಾರ್ಥನೆ ಮಾಡುವಾಗ ಒಂದು ಆಲ್ಟರ್ ಕಾಲ್ ಕರೀತಾರೆ, ಯಾರೆಲ್ಲ ಕರ್ತನಿಗಾಗಿ ಶೋಭಿಸಬೇಕೆಂಬುದಾಗಿದ್ದೀರಿ, ಯಾರೆಲ್ಲ ಕರ್ತನ ಸೇವೆಯನ್ನು ಮಾಡಬೇಕೆಂಬುದಾಗಿದ್ದೀರಿ, ನೀವು ಕರ್ತನಿಗೆ ಒಪ್ಪಿಸಿಕೊಡ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಅದು ಪರಿಶುದ್ಧಾತ್ಮ ಅವರಲ್ಲಿ ಒಂದು ಪ್ರೇರೇಪಣೆ ಕೊಡ್ತಾರೆ. ಯಾರಲ್ಲಿ? ಸೇವಕರಲ್ಲಿ. ಒಪ್ಪಿಸಿಕೊಡ್ರಿ ಅಂತ ಕೇಳಿದಾಗ ಕೈಗಳನ್ನೆತ್ತಬೇಕು. ಅರ್ಧ ಕೈಗಳನ್ನೆತ್ತೋದಲ್ಲ, ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ಬೇಕು. ಯಾಕೆಂದರೆ ಪೊಲಿಟಿಕಲ್ ಸೈನ್ಸನ್ನು ಓದೋರಿಗೆ ವ್ಯಕ್ತವಾಗಿ ಅರ್ಥ ಆಗ್ತದೆ. ಕೈನ ಮೇಲೆ ಎತ್ತಿದರೆ ಜಯಧ್ವಜ ಹಾರಾಡ್ತಾ ಇದೆ ಅಂತ. ಧ್ವಜ ಮೇಲೆ ಹಾರಾಡ್ತಾ ಇದ್ದರೆ ಜಯ ಸಿಕ್ಕಿದೆ ಅಂತ. ಧ್ವಜವನ್ನು ಮಧ್ಯದಲ್ಲಿ ಹಾರಾಡಿಸ್ತಾ ಇದ್ದರೆ ಯಾರೋ ಒಬ್ಬರು ಮೃತರಾಗಿದ್ದಾರೆ. ಸೊ ನಾವು ಯಾವಾಗಲೂ ಕೂಡ ಈ ಲೆಕ್ಕದಲ್ಲ ದೇವರಿಗೆ ಪ್ರತಿಕ್ರಿಯೆ ಕೊಡಬೇಕಾಗಿರುವಂಥದ್ದು. ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು. ಯಾವಾಗ ನಾನು ವಾಕ್ಯನ ಕೇಳಿದಾಗ ನನಗೆ ಅಂತ ತೊಗೊಳ್ತೀನೋ ಆವಾಗಲೇ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಪ್ರಾರಂಭಿಸ್ತೇನೆ. ದೇವರ ಕರೆಗೆ ನಾನು ಪ್ರತಿಕ್ರಿಯಿಸ್ತಾ ಇರ್ತೇನೆ. ಯಾವಾಗ ಪೌಲನು ತಾನೇ ಕರ್ತನ ಸೇವೆಯನ್ನು, ಕರ್ತನ ಸಭೆಯನ್ನು ಹಿಂಸಿಸ್ತಾ ಇದ್ದ, ವೆನ್ ಗಾಡ್ ಕಾಟ್ ಹಿಮ್, ದೇವರು ಅವನನ್ನು ಹಿಡಿದಾಗ ಅವನ ಕಣ್ಣಿನಿಂದ ಪರೆಯು ಕಳಚಿಬಿತ್ತು. ಅಂದರೆ
ಕರ್ತನನ್ನು ದರ್ಶಿಸುವಂಥ ವಿಧದಲ್ಲಿ ನಾನು ನೀವುಗಳು ದರ್ಶಿಸೋದಾದರೆ ಕರ್ತನು ಕೊಡಬೇಕಾದಂಥ ಸೇವೆಯನ್ನು ನಮಗೆ ಕೊಡ್ತಾನೆ. ಯಾವಾಗ ಅವನು ದರ್ಶಿಸುವಂಥ ವಿಧದಲ್ಲಿ ದೇವ್ರನ್ನ ನೋಡಿದ್ನೋ, ಕರ್ತನನ್ನು ನೋಡಿದ್ನೋ, ಅವನ ಕಣ್ಣಿಂದ ಒಂದು ಪರೆಯೋಪಾದಿಯಲ್ಲಿ ಕೆಳಗಡೆ ಬಿತ್ತು. ಆಮೇಲೆ ಕರ್ತನ ಅವನಿಗೆ ತನ್ನ ಸೇವೆಯನ್ನು ಹೇಳ್ತಾ ಇದ್ದಾರೆ, ಈಗೋ ನಿನ್ನನ್ನು ನಾನು ಜಾತಿಗಳ ಮಧ್ಯದಲ್ಲಿ ಉಪಯೋಗಿಸ್ಲಿಕ್ಕಾಗಿ ಆರಿಸ್ಕೊಂಡಿದ್ದೇನೆ. ಜಾತಿಗಳ ಮಧ್ಯದಲ್ಲಿ ನೀನೇನಾಗ್ತೀಯಾ? ನನ್ನ ಪಾನ ಪಾತ್ರೆಯಾಗಿರ್ತೀಯ ನೀನು, ನಾನು ನಿನ್ನನ್ನು ಪಾತ್ರೆಯಾಗಿ ಉಪಯೋಗಿಸ್ತೇನೆ ಅಂತ ಹೇಳ್ತಾರೆ. ಅಂದರೆ ದ ಇನ್ಸ್ಪಿರೇಷನ್ ಆಫ್ ದ ವರ್ಡ್ ಆಫ್ ಗಾಡ್ ಈಸ್ ಆಲ್ವೇಸ್ ಡ್ರ್ಯಾಗ್ ಅಸ್ ಟು ಸಬ್ಮಿಟ್ ಅವರ್ ಸೆಲ್ಫ್ ಟು ಆ ಮಿನಿಸ್ಟ್ರಿ. ದೇವರಿಂದ ಕೇಳುವಂಥ ವಾಕ್ಯವು ನಮ್ಮನ್ನು ಪರಿಪೂರ್ಣವಾಗಿ ಸಮರ್ಪಣೆಗೆ ಒಪ್ಪಿಸಲಿಕ್ಕಾಗಿ ಎಳೆದುಕೊಂಡು ಹೋಗ್ತದೆ. ಕೇಳುವಂಥದ್ದು. ಅಷ್ಟೇ. ಇದರ ನಡುವೆಯಲ್ಲಿ ನನ್ನ ಒಂದು ಅದಕ್ಕೆ ಜೋಡಿಸಿ ಒಂದು ಪ್ರಶ್ನೆ. ಈಗ ನೀವು ಹೇಳಿದಿರ ಆಲ್ಟರ್ ಕಾಲ್, ಒಬ್ಬ ಸೇವಕರು ಕರೀತಾರೆ, ಇಲ್ಲ ಒಬ್ಬ ಪ್ರವಾದಿ ಬಂದು ಪ್ರವಾದನೆ ಹೇಳ್ತಾನೆ, ನಿನಗೆ ಸೇವೆ ಇದೆ, ನಿನಗೆ ಕರೆ ಇದೆ ಎಂಬುದಾಗಿ. ಹಾಗೆ ಅಥವಾ ಅವನಿಗೆ ವಾಕ್ಯವನ್ನು ಓದುವಾಗ ಒಂದು ಇನ್ಸ್ಪಿರೇಷನ್ ಆಗ್ತದೆ. ಸೊ ಆ ದಿವಸಗಳಲ್ಲಿ ಅವನು ಹೇಗೆ ಆಗ ಅದೇ ದಿವಸ ಅವನ ಸೇವೆಗೆ ಇಳಿದು ಬಿಡುವುದಾ, ಅಥವಾ ಅವನು ಹೇಗೆ ಅವನನ್ನು ತನ್ನನ್ನು ಒಪ್ಪಿಸಿಕೊಡ್ಬೇಕು, ಪ್ರತಿಕ್ರಿಯಿಸಬೇಕು? ಅದಕ್ಕೆ ಗಮನಿಸುವಾಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ಶಿಷ್ಯರನ್ನು ಕರೆದ ತಕ್ಷಣವೇ ಲೋಕದ ಕಟ್ಟ ಕಡೆಯವರೆಗೆ ಹೋಗ್ರಿ ಅಂತಲ್ಲ ಹೇಳಿದ್ದು. ಕರೆದಂಥವ್ರನ್ನ ಕರ್ಕೊಂಡು ನಡೆಸ್ದ. ಪ್ರತಿ ಹಳ್ಳಿಗಳಲ್ಲಿ ಯೇಸು ಕ್ರಿಸ್ತನು ಕರ್ಕೊಂಡು ಹೋಗಿ ತೋರಿಸ್ದ ಸೇವೆನ. ಸೇವೆ ಅಂದರೆ ಏನು, ಯಾವ ರೀತಿಯಾಗಿ ಮಾಡಬೇಕು, ಸೇವೆಯ ಅನುಭವವು ಯಾವ ರೀತಿಯಾಗಿ ಇರ್ತದೆ ಅಂತ. ಯೇಸು ಸ್ವಾಮಿ ಕರೆದು ತಕ್ಷಣವೇ ನಾನೇ ದೇವರು, ನೀವೇನು ಮಾಡ್ರಿ, ಲೋಕದ ಕಟ್ಟ ಕಡೆವರೆಗೂ ಚದುರು ಹೋಗ್ಬಿಡ್ರಿ ಅಂತಂದರೆ ಅವ್ರು ಚದುರು ಹೋಗ್ತಾ ಇರಲಿಲ್ಲ. ಚದುರು ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರ ಕಣ್ಣಾರೆ ಏನೂ ನೋಡಿರಲಿಲ್ಲ. ನಿನ್ನನ್ನು ದೇವರು ಕರೆದ ಮೇಲೂ ಕೂಡ ದೇವರು ನಿನ್ನನ್ನು ಸಿದ್ಧಿಗೆ ತರುವ ತನಕ ನೀನು ನಾಯಕನ ಅಧೀನದಲ್ಲಿರಬೇಕು, ಸಭಾಪಾಲಕನ ಅಧೀನದಲ್ಲಿರಬೇಕು. ಆಮೇಲೆ ಸಭಾಪಾಲಕನಿಗೆ ಗೊತ್ತಾಗ್ತದೆ ನಿನ್ನ ಕಳಿಸ್ಬೇಕು ಅಂತ. ಸಭಾಪಾಲಕನಿಗೆ ಗೊತ್ತಾಗ್ತದೆ ನೀನು ಯಾವಾಗ ಕಳಿಸಲ್ಪಡಬೇಕು ಅಂತ. ಮರದಲ್ಲಿ ನಾವು ಒಂದು ಕಾಯಿ ಬಿಡ್ತದೆ, ಮರದಲ್ಲಿ ಕಾಯಿ ಬಿಡ್ತದೆ, ಕಾಯಿನ ನೋಡಿದ ತಕ್ಷಣ ಕಿತ್ಕೊಳ್ಳಲ್ಲ ನಾವು. ಅದನ್ನು ಏನಕ್ಕೆ ಬಿಡ್ತೇವೆ? ಹಣ್ಣಾಗ್ಲಿಕ್ಕೆ ಬಿಡ್ತೇವೆ. ಹಣ್ಣಾದ್ಮೇಲೆ ಅದರಿಂದ ಏನು ಬರ್ತದೆ? ನಮಗೆ ರುಚಿ ಬರ್ತದೆ. ಕಾಯಿನ ತಿಂದರೆ ಒಗರಿರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಕಿತ್ತುಕೊಂಡು ಹೋಗಿ ಸೇವೆಯನ್ನು ಮಾಡುವಂಥದ್ದು ಯಾವಾಗಲೂ ಕಹಿಯಾಗಿರ್ತದೆ. ಕಿತ್ತುಕೊಂಡು ಹೋಗಿ ನನ್ನ ದೇವ್ರು ಕರೆದ ಮುಗೀತು, ನನಗೂ ಸೇವಕರಿಗೂ ಸಂಬಂಧ ಇಲ್ಲ ಅಂಥೇಳಿ ಬಿಟ್ಟೋಗಿ ಯಾರು ಸೇವೆ ಮಾಡೋಕ್ಕೆ ಹೋಗ್ತಾರೋ, ನಿನ್ನ ಸೇವೆಯಲ್ಲಿ ಕಹಿ ಇರ್ತದೆ. ಅದು ಸಿಹಿಯಾಗಿರಲ್ಲ, ಇತರರಿಗೆ ಮಧುರವನ್ನು ಕೊಡಲ್ಲ, ಬೇರೆಯವರಿಗೆ ಉಪಯುಕ್ತದ್ದು ಕೂಡ ಅದಾಗಲ್ಲ. ಸೊ ಅದಕ್ಕೆ ನಾವು ನಮ್ಮನ್ನು ಈಗ ನೀವು ಒಂದು ಪ್ರವಾದಿಯಾಗಿದ್ದೀರಿ, ನೀವು ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ನನಗೆ ಪ್ರಾರ್ಥನೆ ಮಾಡ್ತೀರ, ದೇವರ ಬ್ರದರ್ ನಿಮ್ಮನ್ನು ಸೇವೆಗೆ ಕರೀತಾ ಇದ್ದಾನೆ ಅಂತ. ನೀವು ಹೇಳಿದ ತಕ್ಷಣ ಪಾಸ್ಟರ್ನ ದೂರ ಮಾಡಿಕೊಂಡು ಹೋಗುವಂಥದ್ದು ಅಲ್ಲ. ನೀವು ಹೇಳಿದ ಮೇಲೂ ಕೂಡ ನನ್ನ ಸಭಾಪಾಲಕರ ಜೊತೆ ನಾನು ಓಡಾಡಲಿಕ್ಕೆ ಶುರು ಮಾಡಬೇಕು. ಆ ಪಾಸ್ಟರ್ಸ್ಗಳ ಜೊತೆ ನಡೆದಾಡ್ದೇನೆ ಇರುವಂಥ ವ್ಯಕ್ತಿಗಳನ್ನ, ಈಗ ಯೇಸುವಿನ ನಾಮದಲ್ಲಿ ದೇವರು ನಿನ್ನ ಸೇವೆ ಕರೀತಾ ಇದ್ದಾನೆ ಅಂದಾಗ ಅವ್ನಿಗೆ ಏನು ಅನುಭವ ಇರಲ್ಲ, ಕಣ್ಣಾರೆ ಏನು ನೋಡಲ್ಲ. ಯಾವ ಥರ ಹೋಗಿ ನಮ್ಮ ಪಾಸ್ಟರ್ ಒಂದು ಕಾಟೇಜ್ ಮೀಟಿಂಗ್ ಮಾಡ್ತಾರೆ, ಯಾವ ರೀತಿಯಾಗಿ ಒಂದು ಫ್ಯೂನರಲ್ ಸರ್ವಿಸ್ ನಡೆಸ್ತಾರೆ, ಯಾವ ರೀತಿಯಾಗಿ ಒಬ್ಬನಿಗೆ ಡೆಲಿವರೆನ್ಸ್ ಕ್ರಿಯೆಗಳನ್ನ ಕರ್ತನ ಮೂಲಕ ಮಾಡ್ತಾರೆ. ಕೆಲವ್ರು ಏನಂತಾರೆ ಅಂದರೆ ಪರಿಶುದ್ಧಾತ್ಮ ನಡೆಸ್ತಾನೆ ಅಂತ. ಪರಿಶುದ್ಧಾತ್ಮ ನಡೆಸಲ್ಲ ಅಂತಲ್ಲ ನಾನು ಹೇಳ್ತಾರೆ, ಪರಿಶುದ್ಧಾತ್ಮ ಸಂಪೂರ್ಣವಾಗಿ ನಡೆಸ್ತಾರೆ. ಆದರೆ ನಾವು ಕ್ರಮಬದ್ಧವಾಗಿ ಕಲಿತು ಸೇವೆ ಮಾಡಬೇಕು. ಮತ್ತೆ ಇನ್ನೊಂದು ಹೇಳ್ತೇನೆ, ನಾವು ಸೇವೆ ಮಾಡುವಾಗ ನಮಗೆ ಅಂತ ಒಬ್ಬರು ನಾಯಕರಿರಬೇಕು. ನಮ್ಮ ಮೇಲೆ ಯಾವಾಗಲೂ ಒಬ್ಬರು ನಾಯಕರಿರಬೇಕು. ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಟ್ಟಿ ಎಚ್ಚರಿಸುವಂಥವ್ರು ಇರಬೇಕು. ದೇವದರ್ಶಕರು ಇಲ್ಲದೇ ಇರುವಂಥ ಸ್ಥಳದಲ್ಲಿ ಜನರು ಅಂಕಿ ಮೀರಿ ನಡೀತಾರೆ. ಅದು ಸೇವಕರಾಗಿರ್ಬೋದು, ಇವ್ಯಾಂಜಲಿಸ್ಟ್ ಆಗಿರ್ಬೋದು, ಪ್ರಾಫೆಟ್ ಆಗಿರ್ಬೋದು, ವಾಟ್ ಎವರ್. ಅವ್ರ ಮೇಲೆ ಒಬ್ಬ ನಾಯಕ ಇರುವಂಥದ್ದು ಯಾವಾಗಲೂ ಶೋಭೆ ತರುವಂಥದ್ದು. ಒಂದು ವಾಕ್ಯ, ಒಂದು ಫೌಂಡೇಶನಲ್ ಸ್ಪಿರಿಟ್. ಅದು ಈ ಅಡಿಪಾಯದ ಆತ್ಮ, ಅದು ನಮ್ಮನ್ನು ನಡೆಸುವಂಥದ್ದು. ಈಗ ನಾನು ನಿಮಗಿಂತ ಚಿಕ್ಕವನು, ನೀವು ನಮ್ಮನ್ನು ಈಗ ಆತ್ಮೀಯತೆಯಲ್ಲಿ ನಡೆಸ್ತಾ ಇದ್ದೀರಿ, ನೀವು ನನಗೆ ಸಭಾಪಾಲಕರಾಗಿದ್ದೀರಿ. ನಾನು ನನ್ನನ್ನು ದೇವರು ಕರೆದ ಮೇಲೂ ಕೂಡ
ನಿಮ್ಮ ಅಧೀನದಲ್ಲಿರ್ಬೇಕು. ನನ್ನನ್ನು ದೇವ್ರ ಸೇವೆ ಕರೆದು ನನಗೆ ಆತ್ಮಗಳನ್ನ ಜಾಸ್ತಿ ಕೊಟ್ಟ ತಕ್ಷಣ ನಾನು ನಿಮಗೆ ಟಾಪ್ ಅಲ್ಲ. ಪೇತ್ರ ವಾಕ್ಯ ಕೊಟ್ಟಾಗ 3,000 ಜನ ಒಂದೇ ಸಾರಿ ದೀಕ್ಷಾ ಸ್ನಾನ ತಗೊಂಡ್ರು ಅಂದ ತಕ್ಷಣ ಯೇಸುಗಿಂತ ಪೇತ್ರ ದೊಡ್ಡವನಲ್ಲ. ನಾವು ತಿಳ್ಕೋಬೇಕು, ನಮ್ಮ ಕರೆ ಅಧೀನತೆಯಲ್ಲಿಯೇ ಇರಬೇಕು. ನಮ್ಮ ಕರೆ ತಿರಸ್ಕಾರ ಮಾಡ್ಕೊಂಡು ಹೋಗುವಂಥದ್ದಲ್ಲ. ನಮ್ಮ ಕರೆ ಸಭೆಯಲ್ಲಿ ಪುರಸ್ಕಾರವಾಗಿರ್ತದೆ. ಅಂದರೆ ಸಭೆ ನನ್ನನ್ನು ನೋಡಿ ಸಂತೋಷ ಪಡುವಂಥದ್ದಾಗಬೇಕು. ಯಾಕೆಂದರೆ ನಾನು ಬೆಳೆದಂಥ ಸಭೆ ಇದು, ನಾನು ಹುಟ್ಟಿದ ಸಭೆ ಇದು, ನಾನು ವಾಕ್ಯಗಳನ್ನು ಕಲಿತ ಸಭೆ ಇದು, ಈಗ ನಾನು ಸೇವೆಗೆ ನನ್ನನ್ನು ಕಳಿಸ್ಕೊಡ್ತಾ ಇರುವಂಥ ಸಭೆ ಇದು. ನನ್ನ ಸಭೆ ಕುರಿತಾಗಿ ನನಗೂ ಕೂಡ ಒಂದು ಬೋಧ್ಯ ಇರಬೇಕು. ನಾವು ಕಳಿಸುವಂಥ ಆ ಸೇವಕನ ಕುರಿತಾಗಿಯೂ ಸಭಾಪಾಲಕರಾದ ನಮಗೊಂದು ಬೋಧ್ಯತೆ ಇರಬೇಕು. ಆ ಪ್ರೀತಿಯಲ್ಲಿ ನಾವು ಅದೇನು ಮಾಡಬೇಕಂದ್ರೆ ಕಟ್ಟಲ್ಪಡ್ಬೇಕು. ಈಗ ಮೇಜರ್ ಇಶ್ಯೂ ಏನು ನಡೀತಾ ಇದೆ ಅಂತಂದರೆ, ಅನೇಕ ಪ್ರವಾದಿಗಳು ನೀವು ಹೇಳ್ದಾಗೆ ಬಂದು ತಲೆ ಮೇಲೆ ಕೈ ಇಡ್ತಾರೆ. ಕೈ ಇಟ್ಟು ಮಾರನೇ ವಾರದಲ್ಲಿ ಅವನ ಸಭೆಗೆ ಬರಲ್ಲ. ಒಂದೊಂದು ಸೇವೆ ಸ್ಟಾರ್ಟ್ ಆಗಿ ಸೋನಾಗಿ ಅವ್ರ ಮನೇಲಿರುವಂಥ ಅಕ್ಕ ತಮ್ಮ ಅಣ್ಣ ತಂಗಿ ಎಲ್ಲ ಸೇರಿಸ್ಕೊಂಡು ಕೂತ್ಕೊಳ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ನಾನು ಕೇಳ್ತಾ ಇದ್ದೇನೆ, ನಿನಗೆ ಅಡಿಸ್ಥಾನ ಇಲ್ಲಿದೆ, ನಿನಗೆ ಯಾರು ಮಾರ್ಗದರ್ಶನ? ಪ್ರವಾದಿ ಬಂದು ಹೇಳಿದ್ರು ಮುಗೀತು, ಹೋಗ್ಬಿಡ್ತಾರೆ ಅವರು. ಆಮೇಲೆ ಮತ್ತೆ ನಿನ್ನನ್ನು ಪೋಷಣೆ ಮಾಡೋಕ್ಕೆ ಬರಲ್ಲ. ನಾನು ಅದಕ್ಕೆ ಹೇಳ್ತೇನೆ, ಯಾವಾಗಲೂ ಕೂಡ ನಮ್ಮ ಸಭೆಯಲ್ಲಿ ಹೇಳ್ತೇನೆ, ಅನೇಕ ಜನಗಳಿಗೆ ಅಂಕಲ್ಸ್ ಅಂದರೆ ಭಾಳ ಇಷ್ಟ. ಅಂಕಲ್ಸ್ಗಳನ್ನ ಭಾಳ ಪ್ರೀತಿ ಮಾಡ್ತಾರೆ. ಯಾಕೆ ಅಂದರೆ ಅಂಕಲ್ಸ್ಗಳು ಯಾವಾಗಾದರೂ ಒಂದು ಸರಿ ಮನೆಗೆ ಬರ್ತಾರೆ, ಬರುವಾಗ ಕೈ ತುಂಬ ಹಣ್ಣು ಸ್ವೀಟ್ಸ್ ಎಲ್ಲ ಹಿಡ್ಕೊಂಬರ್ತಾರೆ. ಆದರೆ ಅದೇ ಅಪ್ಪ ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ದಿನ ಊಟ ಆಗ್ತಾ ಇರ್ತಾರೆ. ಆದರೆ ಅನೇಕ ಜನ ಏನು ಮಾಡ್ತಾರೆ, ತಂದೆಯ ಪ್ರೀತಿಗಿಂತ ಅಂಕಲ್ನ ಪ್ರೀತಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನನ್ನನ್ನು ಆಲಿಸ್ತಾ ಇರುವಂಥ ನಿಮಗೆ ನಾನು ಹೇಳುವಂಥ ಒಂದು ಅಂಶ, ನಮ್ಮನ್ನು ಬೆಳೆಸಿದಂಥ ಸಭಾ ಪಾಲಕರನ್ನು ನಾವು ಯಾವತ್ತೂ ಮರಿಬಾರ್ದು. ಅದು ನಮ್ಮ ಸೇವೆಯ ಒಂದು ಹಾದಿಯಲ್ಲಿ ಪ್ರಮುಖವಾದ ಒಂದು ಹಾದಿ ಅದು. ಓಕೆ ಪಾಸ್ಟರ್, ಖಂಡಿತವಾಗಿ ನೀವು ಹೇಳುವಂಥದ್ದು ಅನೇಕರಿಗೆ ಇವತ್ತು ಉತ್ತೇಜನವಾಯಿತು ಅನ್ನಿಸ್ತದೆ. ಇವತ್ತು ಯಾರೂ ಸಹ ದೇವರ ಸಮಯಕ್ಕೆ ಕಾಯೋದಕ್ಕಿಲ್ಲ. ಕರೆ ಬಂದು ಪ್ರವಾದ ಹಿಡಿದು ಇನ್ನೊಂದು ಯಾವುದೋ ಉದ್ವೇಗದಿಂದಲೂ ಒಪ್ಪಿಸಿಕೊಟ್ಟ ಮೇಲೆ ಅವರು ಸೇವೆಗೆ ಇಳಿದು ಬಿಡ್ತಾರೆ. ನೀವು ಹೇಳುವಾಗೆ ಪ್ರಾರ್ಥನೆಯಲ್ಲಿಯೂ ಸೇವಕನ ಅಧೀನತೆಯಲ್ಲಿಯೂ ಸೇವಕ ನಾಯಕನ ಕೆಳಗೆ ನಿಂತು ಕಲಿತು ನಾವು ಮತ್ತೆ ಮುಂದಕ್ಕೆ ಹೋಗೋದಾದ್ರೆ ದೇವರನ್ನು ನಡೆಸೋನಾಗಿರ್ತಾನೆ. ಯಾಕೆಂದರೆ ಅನ್ಯೋನ್ಯತೆಯಲ್ಲಿ ಬಲವಾದ ಕಾರ್ಯ ನಡೀತದೆ. ಖಂಡಿತ. ವೇರ್ ದೆರ್ ಇಸ್ ಅ ಯೂನಿಟಿ ದೆರ್ ಇಸ್ ಅ ಪವರ್. ಎಲ್ಲಿ ಬಿರುಕು ಬರ್ತದೋ ಅಲ್ಲಿ ಏನಾಗ್ತದೆ, ಸೈತಾನ ಒಳ ಹೋಗ್ತಾನೆ. ಈಗ ನಮ್ಮ ಸಭಾಪಾಲಕರು ನೀವು ಆಗಿದ್ದೀರಿ, ನಿಮ್ಮ ಜೊತೆ ನನಗೆ ಆತ್ಮಿಕವಾದಂಥ ಒಂದು ಒಡನಾಟ ಇಲ್ಲ, ವೈರಾಗ್ಯ ಇದೆ ಅಂತಂದರೆ ದೇವ್ರು ನನ್ನಲ್ಲಿ ಹೆಂಗೆ ಕ್ರಿಯೆ ಮಾಡ್ತಾರೆ? ನಾವು ಒಂದಾಗಿರುವಾಗ ದೇವ್ರು ದೊಡ್ಡ ಕ್ರಿಯೆ ಮಾಡ್ತಾರೆ. ಸೇವೆ ಮತ್ತು ಸೇವೆಯ ಕರೆ ಅದು ದೇವರಿಂದ ಬರುವಂಥದ್ದು. ಅದು ಬಂದಮೇಲೆ ನಾವುಗಳು ಸಭೆಗೆ ಯಾವ ಥರ ಪ್ರತಿಕ್ರಿಯೆ ಮಾಡ್ತೀವಿ? ನಮ್ಮ ಪ್ರತಿಕ್ರಿಯೆ ನಮ್ಮ ಸಭಾಪಾಲಕನನ್ನು ನಮ್ಮ ಸಭೆಯನ್ನು ನೋಯಿಸ್ತಾ ಇದೆಯಾ? ಪ್ರಾಮುಖ್ಯ. ಎರಡನೇದಾಗಿ, ನನ್ನ ಸಭೆಯು ನನ್ನ ಕರೆಗೆ ಸ್ಪಂದನೆಯನ್ನು ನೀಡಿ ಪ್ರಾರ್ಥನೆ ಮಾಡ್ತಾ ಇದೆಯಾ? ಮೂರನೇದಾಗಿ, ನೀನು ಸೇವೆಗೆ ಹೋಗುವಂಥ ವಿಷಯದಲ್ಲಿ ನಿನಗೂ ನಿನ್ನ ಸಭಾಪಾಲಕನಿಗೂ ಒಂದೇ ಮನಸ್ಸು ಇದೆಯಾ? ನಾಲ್ಕನೇದಾಗಿ, ನಿನ್ನ ಸಭಾಪಾಲಕನಿಗೂ ನಿನಗೂ ವೈರಾಗ್ಯ ಬಾರದ ಹಾಗೆ ನೀನು ಗಮನ ಮಾಡ್ಕೋಬೇಕು. ಯಾಕೆಂದರೆ ಗಲಿಬಿಲಿಗಳಿಂದಲೋ ಒಡಕುಗಳಿಂದಲೋ ಹೋಗಿ ಸೇವೆ ಮಾಡಬಾರ್ದು. ಜೊತೆ ನಿಂತವರಾಗಿ, ನಾನು ಹೇಳ್ತೇನೆ, ಸೇವಕರ ಅಧೀನದಲ್ಲಿದ್ದು ಸೇವೆ ಮಾಡಬೇಕು. ಅಧೀನದಲ್ಲಿ ಅಂತಂದರೆ ಅವರ ಮನೆಯಲ್ಲಿಯೋ ಅಥವಾ ಅವ್ರು ಹೇಳ್ದಂಗೆ ಅಂತ ಅಲ್ಲ. ನಿನ್ನನ್ನು ಆತ್ಮಿಕವಾಗಿ ಮಾರ್ಗದರ್ಶನ ಮಾಡಲಿಕ್ಕಾಗಿ ಒಬ್ಬರು ನಿನಗೆ ಬೇಕು. ಯಾಕೆಂದರೆ ನೀನು ಸರ್ವವನ್ನು ಬಲ್ಲವನಲ್ಲ. ನೀನಿನ್ನೂ ಈಗ ಆರಂಭ ಮಾಡಿದೀಯಾ. ಆರಂಭ ಮಾಡಿದಂಥ ಸೇವೆಯನ್ನು ದೇವರು ಮುಂದಕ್ಕೆ ನಡೆಸಬೇಕು ಅಂದರೆ ನಿನಗೊಬ್ಬ ನಾಯಕ ಬೇಕು. ನಿನ್ನನ್ನು ಇಲ್ಲಿವರೆಗೂ ನಡೆಸಿದವನೇ ಇನ್ನು ಮುಂದೆನೂ ನಡೆಸೋನಾಗಿರಬೇಕು. ಆಮೇಲೆ ನಾನು ಹೇಳುವಂಥ ಒಂದು ಅಂಶ, ಸೇವಕರಿಗೆ ಎದುರು ಬಿದ್ದು ನೀನು ಸೇವೆ ಮಾಡಬಾರ್ದು. ಸೇವಕರು ಮಾಡುತ್ತಾ ಇರುವಂಥ ಅದೇ ಕ್ಷೇತ್ರದಲ್ಲಿ ಅದೇ ಏರಿಯಾದಲ್ಲಿ ಸೇವೆ ಮಾಡ್ತೀನಿ ಅನ್ನುವಂಥ ತೀರ್ಮಾನ ಮಾಡಿ ವೈರಾಗ್ಯದ ಸೇವೆಯನ್ನು, ಕಾಂಪಿಟೇಟಿವ್ ಸೇವೆಯನ್ನು ನೀವು ಮಾಡಬಾರ್ದು. ದೇವ್ರು ನಿನ್ನನ್ನು ಕರೆದಿದ್ದಾನೆ ಅನ್ನೋದಕ್ಕೆ ನಾನು ಸೂಚನೆ ಕೊಡ್ತೇನೆ. ದೇವರು ತನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ದೇವರು ತನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ನೀನಿರುವಂಥ ಸ್ಥಳದಲ್ಲಿ ಸೇವೆ ಮಾಡುವಂತಲ್ಲ ದೇವ್ರು ಹೇಳೋದು.
ತನ್ನ ಉದ್ದೇಶದಲ್ಲಿ ಆತನಿಟ್ಟುಕೊಂಡಂಥ ಪಟ್ಟಣವನ್ನು ನಿನಗೆ ತೋರಿಸ್ತಾನೆ. ಅದನ್ನು ನಾವು ಪ್ರಾಮುಖ್ಯವಾಗಿ ಗಮನ ಹರಿಸ್ಬೇಕು. ಮಿನಿಸ್ಟ್ರಿ ಈಸ್ ನಾಟ್ ಎ ಕಾಂಪಿಟೇಟಿವ್ ಥಿಂಗ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಖಂಡಿತ ಪಾಸ್ಟೇ, ನಿಜವಾಗಿಯೂ ಇವತ್ತಿನ ಒಂದು ಕಾರ್ಯಕ್ರಮ ನಮಗೂ ವೀಕ್ಷಕರಿಗೆ ಒಂದು ಆಶೀರ್ವಾದವಾಗಿತ್ತು. ನಾನು ನೆನೆಸ್ತೇನೆ, ವೀಕ್ಷಕರು ಇದನ್ನು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಅನೇಕರಿಗೆ ಸೇವೆಯ ಕುರಿತಾಗಿ ಅನೇಕ ಡೌಟ್ಸ್ಗಳು, ಅನೇಕ ಕೆಲವೊಂದು ಚಿಂತೆಗಳು ಇದ್ದಿರ್ಬೋದು. ಇವತ್ತಿನ ಕಾರ್ಯಕ್ರಮ ನೀವು ನೋಡ್ತಿರುವಾಗ ನಿಮಗೆ ಅದಕ್ಕೆ ಅನೇಕ ಪರಿಹಾರಗಳನ್ನು ನೀವು ಕಂಡುಕೊಂಡಿದ್ದೀರಿ ಅಂತ ನೆನೆಸ್ತೇನೆ. ಒಂದು ವೇಳೆ ತಪ್ಪಾದಂಥ ರೀತಿಯಲ್ಲಿ ನೀವು ನಿಮ್ಮನ್ನೇ ಒಪ್ಪಿಸಿಕೊಟ್ಟಿರೋ ಇವತ್ತು ಮಾನಸಾಂತರ ಒಂದು ಪಡುವಂಥ ಒಂದು ಸಮಯ. ಇಲ್ಲಾಂದರೆ ತುಂಬ ನಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಯಾಕಂದರೆ ದೇವರ ಚಿತ್ತಾನುಸಾರವಿಲ್ಲದಂಥ ಕರೆಯಲ್ಲಿ ನಾವು ಓಡುವುದಾದರೆ ಅದು ತುಂಬ ಸಮಸ್ಯೆಗೆ ಕಾರಣವಾಗ್ತದೆ. ಇವತ್ತು ನಿಮ್ಮನ್ನು ಕ್ರಮೀಕರಿಸಿಕೊಳ್ಳ್ರಿ. ಒಂದು ವೇಳೆ ಸೇವಕರೊಂದಿಗೆ ನೀವು ಅನ್ಯೋನ್ಯತೆಯನ್ನು ಕಳೆದುಕೊಂಡಿರುತ್ತಾರೆ, ಸೇವಕರೊಂದಿಗೆ ಒಪ್ಪಿಸಿಕೊಡ್ರಿ. ಯಾವಾಗಲೂ ನಿಮ್ಮ ಬರುವಿಕೆಯನ್ನು, ನಿಮ್ಮ ಒಂದು ಅನ್ಯೋನ್ಯತೆಯನ್ನು ಸೇವಕರು ಯಾವಾಗಲೂ ಬಯಸ್ತಾರೆ. ಪ್ರಿಯರೇ, ಇವತ್ತಿನ ಕಾರ್ಯಕ್ರಮ ನಿಮಗೂ ಆಶೀರ್ವಾದವಾಯಿತು ಎಂಬುದಾಗಿ ನಾನು ಅನಿಸ್ತೇನೆ. ಕ್ವಶನ್ ಕೇಳಿದಂಥ ಚಂದ್ರು ಅವರಿಗೆ ಸಹೋದರ ಚಂದ್ರು ಅವರಿಗೂ ಸಹ ಆಶೀರ್ವಾದವಾಯಿತು, ಉತ್ತೇಜನವಾಯಿತು ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಗೆ ಬಂದು ಇಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮಲ್ಲಿ ಪ್ರತ್ಯೇಕಿಸಿ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಿದಂಥ ಪಾಸ್ಟರ್ ಜಾಯಲ್ ಜೀವಪ್ರಸಾದ್ ಅವರಿಗೆ ನಾವು ನಮ್ಮ ಹೃದಯಪೂರ್ವಕವಾದ ವಂದನೆಗಳು. ಪಾಸ್ಟರ್ ದೇವರು ನಿಮ್ಮನ್ನು ವಿಶೇಷವಾದ ರೀತಿಯ ಆಶೀರ್ವದಿಸ್ತಾರೆ. ಪ್ರಿಯ ವೀಕ್ಷಕರು, ಇನ್ನೊಂದು ಕಾರ್ಯಕ್ರಮದಲ್ಲಿ ನಾವು ಇನ್ನೊಂದು ವ್ಯಕ್ತಿಯ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಆ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋದಕ್ಕೆ ಇನ್ನೊಂದು ಸೇವಕರೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಶ್ರಯ ಟಿವಿ. ವಂದನೆಗಳು.